ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ. ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ ಶಿಕ್ಷಣ ನೀಡಿದ ನನ್ನ ಬಾಬಾ ಸದ್ಗುರುವಾಗಿ ಹೇ ನನ್ನ ಬಾಬಾ ಶಿಕ್ಷಣ ನೀಡಿದ ನನ್ನ ಬಾಬಾ ಸದ್ಗುರುವಾಗಿ ಹೇ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ. ದೇಹವನ್ನು ಮರೆಸಿದೆ ನನ್ನ ಬಾಬಾ ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ ದೇಹವನ್ನು ಮರೆಸಿದೆ ನನ್ನ ಬಾಬಾ ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ ಪಾವನ ಮಾಡಿದೆ ನನ್ನ ಬಾಬಾ ದುಃಖವ ಹರಿಸಿದೆ ನನ್ನ ಬಾಬಾ ಪಾವನ ಮಾಡಿದೆ ನನ್ನ ಬಾಬಾ ದುಃಖವ ಹರಿಸಿದೆ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಆನಂದ ಸಾಗರ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ನನ್ನ ಬಾಬಾ. ಶಾಂತಿ ಮುರಳಿ ದಿನಾಂಕ 17/3/2021. ಬಾಬಾ ಇವತ್ತಿನ ಮಹಾವಾಕ್ಯದಲ್ಲಿ ತಿಳಿಸ್ತಿದ್ದಾರೆ, ಮೀಟೆ ಬಚ್ಚೆ ज्ञान सागर बाप द्वारा तुम मास्टर ज्ञान सागर बने हो, तुम्हें ज्ञान का तीसरा नेत्र मिला है, इसलिए तुम हो त्रिनेत्री, त्रिकालदर्शी और त्रिलोकीनाथ. ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಜ್ಞಾನ ಸಾಗರ ತಂದೆಯ ಮೂಲಕ ತಾವು ಮಾಸ್ಟರ್ ಜ್ಞಾನ ಸಾಗರ ಆಗಿದ್ದೀರಿ. ತಮಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ. ಅದಕ್ಕಾಗಿ ತಾವು ತ್ರಿನೇತ್ರಿ, ತ್ರಿಕಾಲದರ್ಶಿ, ತ್ರಿಲೋಕಿನಾಥ ಆಗಿದ್ದೀರಿ. ತ್ರಿನೇತ್ರಿ ಅಂದರೆ ಸ್ಥೂಲವಾಗಿರುವ 2 ಕಣ್ಣುಗಳಿದ್ರೂ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ, ಅರಿವಿನ ನೇತ್ರ. ತ್ರಿಕಾಲದರ್ಶಿ ಅಂದರೆ ಆದಿ, ಮಧ್ಯ, ಅಂತ್ಯ, ಭೂತ, ವರ್ತಮಾನ, ಭವಿಷ್ಯ ಮೂರನ್ನು ತಿಳ್ಕೊಂಡು ತ್ರಿಕಾಲದರ್ಶಿಗಳಾಗಿದ್ದೀವಿ. ತ್ರಿಲೋಕಿನಾಥ ಅಂದರೆ ಸಾಕಾರಿ, ಆಕಾರಿ,
ನಿರಾಕಾರಿ 3 ಲೋಕಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಪ್ರಶ್ನೆ, विश्व की रूहानी सेवा तुम बच्चों के सिवाय कोई नहीं कर सकता है, क्यों? ಬಾಬಾ ಪ್ರಶ್ನೆ ಕೇಳ್ತಾರೆ, ವಿಶ್ವದ ಆತ್ಮಿಕ ಸೇವೆಯನ್ನು ತಾವು ಮಕ್ಕಳ ವಿನಃ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ, ಯಾಕೆ? ಬಾಬಾ ತಿಳಿಸ್ತಾರೆ, ಕ್ಯೂಂಕಿ ತುಮ್ಹೇ ಹಿ ಸುಪ್ರೀಂ ರೂಹ್ ಕಿ ಶಕ್ತಿ ಮಿಲ್ತಿ ಹೈ. ಯಾಕೆಂದರೆ ನಾವು ಮಕ್ಕಳಿಗೆ ಪರಂಪಿತ ಪರಮಾತ್ಮ ಶಿವತಂದೆಯ ಶಕ್ತಿ ಸಿಗುತ್ತದೆ. पहले तुम आत्माओं को सुप्रीम रूह द्वारा ज्ञान का इंजेक्शन लगता है, जिससे तुम 5 विकारों पर स्वयं भी विजय प्राप्त करते और दूसरों को भी कराते हो. ಫಸ್ಟ್ ತಾವು ಆತ್ಮಗಳಿಗೆ ಪರಮ ಆತ್ಮನಿಂದ ಜ್ಞಾನದ ಇಂಜೆಕ್ಷನ್ ಸಿಗ್ತದೆ. ಇದರಿಂದ ನಾವು 5 ವಿಕಾರಗಳನ್ನು ಸ್ವಯಂ ವಿಜಯಿ ಆಗಿ ಪಂಚವಿಕಾರಗಳ ಮೇಲೆ ಸ್ವಯಂ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಅನ್ಯರಿಗೂ ತಿಳಿಸುತ್ತೇವೆ. ऐसी ಸೇವಾ और कोई कर ना सके. ಈ ರೀತಿ ಸೇವೆಯನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಕಲ್ಪ ಕಲ್ಪ ತುಮ್ ಬಚ್ಚೆ ಹಿ ಯಹ ರೂಹಾನಿ ಸೇವಾ ಕರ್ತೆ ಹೋ. ಕಲ್ಪ ಕಲ್ಪವು ತಾವು ಮಕ್ಕಳೇ ಈ ಆತ್ಮಿಕ ಸೇವೆಯನ್ನು ಮಾಡುತ್ತೀರಿ. ಓಂ ಶಾಂತಿ. बाप की याद में बैठना है और कोई भी देहदारी की याद में नहीं बैठना है. नए नए जो आते हैं बाप को तो जानते ही नहीं है. उनका नाम तो बड़ा सहज है, शिव बाबा. ಮಕ್ಕಳೇ ತಂದೆಯ ನೆನಪಿನಲ್ಲಿ ಕೂತ್ಕೊಳ್ಳಿ, ಯಾವ ದೇಹದಾರಿಗಳ ನೆನಪಿನಲ್ಲಿ ಕೂತ್ಕೊಳ್ಬೇಡಿ. ಹೊಸ ಹೊಸ ಮಕ್ಕಳು ಬರ್ತಾರೆ, ಅವರಂತೂ ತಂದೆಯನ್ನು ತಿಳ್ಕೊಂಡಿಲ್ಲ. ತಂದೆಯ ನೆನಪಂತೂ ಬಹಳ ಸಹಜ ಆಗಿದೆ. ತಂದೆಯ ಹೆಸರು ಬಹಳ ಸಹಜ, ಶಿವ್ ಬಾಬಾ. ಬಾಪು ಕೋ ಬಚ್ಚೆ ನಹಿ ಜಾನ್ತೆ, ಕಿತ್ನಾ ವಂಡರ್ ಹೈ. ತಂದೆಯನ್ನು ಮಕ್ಕಳೇ ತಿಳ್ಕೊಂಡಿಲ್ಲ, ಎಷ್ಟು ವಂಡರ್ ಆಗಿದೆ. ಶಿವ್ ಬಾಬಾ ऊंची ऊंच सर्व का सद्गति दाता है, सर्व पतितों को पावन करता, सर्व का दुख हरता भी कहते हैं, परंतु वह कौन है यह कोई नहीं जानते. ಶಿವ್ ಬಾಬಾ ಶ್ರೇಷ್ಠಾತಿಶ್ರೇಷ್ಠ, ಸರ್ವರ ಸದ್ಗತಿದಾತ ಆಗಿದ್ದಾರೆ. ಸರ್ವರನ್ನು ಪತಿತೆಯಿಂದ ಪಾವನ ಮಾಡುವಂತಹ ಪತಿತೋಂಕೋ ಪಾವನ್ ಕರ್ತ, ಪತಿತರನ್ನು ಪಾವನ ಮಾಡುವಂಥವರು, ಸರ್ವರ ದುಃಖವನ್ನು ದೂರ ಮಾಡಿ ಸುಖ ಕೊಡುವಂಥವರು. ಆದರೆ ಅವನು ಯಾರನ್ನೋದನ್ನು ಯಾರೂ ತಿಳ್ಕೊಂಡಿಲ್ಲ. ಸಿವಾಯ್ ತುಮ್ ಬಿಕೆಕೆ, ತಾವು ಬ್ರಹ್ಮಕುಮಾರ್ ಕುಮಾರಿಯರು ಮಾತ್ರ ತಿಳ್ಕೊಂಡಿದ್ದೀರಿ. ತುಮ್ ಹೋ ಉನ್ಕೆ ಪೋತ್ರೆ ಪೋತ್ರಿಯ, ತಾವಾಗಿದ್ದಿರಿ ಅವನ ಮೊಮ್ಮಕ್ಕಳು. ಸೋತೋ ಜರೂರ್ ಅಪ್ನೆ ಬಾಪ್ ಉನ್ಕಿ ರಚನಾಕ್ಕೆ ಆದಿಮಧ್ಯ ಅಂತ್ಯಕ್ಕೋ ಜಾನೆಂಗೆ. ಅವಶ್ಯವಾಗಿ ನಾವೀಗ ತಂದೆಯ ರಚನೆಯ ಆದಿಮಧ್ಯ ಅಂತ್ಯವನ್ನು ತಿಳ್ಕೊಂಡಿದ್ದೀವಿ. ಬಾಪ್ ದ್ವಾರ ಬಚ್ಚೆ ಹಿ ಸಬ್ ಕುಚ್ ಜಾನ್ ಜಾತೆ ಹೈ. ತಂದೆಯ ಮೂಲಕವೇ ನಾವು ಮಕ್ಕಳು ಎಲ್ಲವನ್ನು ತಿಳ್ಕೊಂಡಿದ್ದೀವಿ. ಯಹ ಹೇ ಹಿ ಪತಿತ ದುನಿಯಾ, ಇದು ಪತಿತ ಜಗತ್ತಾಗಿದೆ. सर्व कलियुगी पतितों को सतयुगी पावन कैसे बनाते हैं सो तो बीके के सिवाय दुनिया में कोई नहीं जानते हैं. ಈ ಕಲಿಯುಗಿ ಪತಿತರನ್ನು ಸತ್ಯಯುಗಿ ಪಾವನರನ್ನಾಗಿ ಹೇಗೆ ಮಾಡುವುದು ಅನ್ನುವಂಥದ್ದನ್ನು ಬ್ರಹ್ಮಕುಮಾರ್ ಕುಮಾರಿಯರ ವಿನಃ ಜಗತ್ತಿನಲ್ಲಿ ಬೇರೆ ಯಾರೂ ತಿಳ್ಕೊಂಡಿಲ್ಲ. ಕಲಿಯುಗಿ ದುರ್ಗತಿ ಸೆ ನಿಕಾಲ್ನೆ ವಾಲಾ ಸತ್ಯುಗಿ ಸದ್ಗತಿ ದಾತಾ ಏಕ್ ಬಾಪ್ ಹಿ ಹೈ. ಕಲಿಯುಗಿ ದುರ್ಗತಿಯಿಂದ ಹೊರತೆಗೆದು ಸತ್ಯಯುಗದ ಸದ್ಗತಿಗೆ ಕರ್ಕೊಂಡು ಹೋಗುವಂತಹ ಸದ್ಗತಿದಾತ ಶಿವ್ ಬಾಬಾ ಒಬ್ಬರೇ ಆಗಿದ್ದಾರೆ. ಶಿವ ಜಯಂತಿ ಭಿ ಭಾರತ್ ಮೇ ಹಿ ಹೋತಿ ಹೈ. ಶಿವ ಜಯಂತಿಯನ್ನು ಭಾರತದಲ್ಲಿಯೇ ಆಚರಣೆ ಮಾಡಲಾಗ್ತದೆ. ಜರೂರ್ ವಹ ಆತೆ ಹೈ, ಪರಂತು ಭಾರತ್ ಕೋ ಕ್ಯಾ ಆಕರ್ ದೇತೆ ಹೈ ಯಹ ಭಾರತವಾಸಿ ನಹಿ ಜಾನ್ತೆ ಹೈ. ಅವಶ್ಯವಾಗಿ ಶಿವ ಬಾಬಾ ಬರ್ತಾರೆ, ಬಂದು ಭಾರತದಲ್ಲಿ ಏನು ಕರ್ತವ್ಯ ಮಾಡ್ತಾರನ್ನುವಂಥದ್ದನ್ನು ಭಾರತವಾಸಿಗಳೇ ತಿಳ್ಕೊಂಡಿಲ್ಲ. हर वर्ष शिव जयंती मनाते हैं, परंतु ज्ञान का तीसरा नेत्र नहीं है, इसलिए बाप को नहीं जानते. ಪ್ರತಿ ವರ್ಷ ಶಿವರಾತ್ರಿಯನ್ನು ಶಿವಜಯಂತಿಯನ್ನು ಆಚರಣೆ ಮಾಡ್ತಾರೆ, ಆದರೆ ಜ್ಞಾನದ ಮೂರನೆಯ ನೇತ್ರ ಇಲ್ಲದಿರುವ ಕಾರಣ ತಂದೆಯನ್ನು ತಿಳ್ಕೊಂಡಿಲ್ಲ. ಇವತ್ತಿನ ಗೀತೆ ನಯನಹೀನಕೋ ರಾಹ ದಿಖಾವೋ ಪ್ರಭು, ನಯನಹೀನರಿಗೆ ದಾರಿ ತೋರಿಸು ಪ್ರಭು. ಯಹ ಮನುಷ್ಯೋಂ ಕಾ ಹಿ ಬನಾಯಾ ಹುವಾ ಗೀತ್ ಹೈ कि हम सब ನಯನಹೀನ ಹೈ. ಇದು ಮನುಷ್ಯರು ರಚಿಸಿರುವಂತಹ ಗೀತೆಯಾಗಿದೆ. ನಾವು ನಯನಹೀನರಾಗಿದ್ದೀವಿ.
ಕುರುಡರಾಗಿದ್ದೀವಿ ಅಂತ ಅರ್ಥ. ಅಂದರೆ ಸ್ಥೂಲವಾಗಿರುವ ಚರ್ಮಚಕ್ಷು ಇದೆ, ಆದರೆ ಅರಿವಿನ ನೇತ್ರ ಇಲ್ಲ. यह स्थूल नयन तो सबको है परंतु अपने को नयनहीन क्यों कहते हैं? ಬಾಬಾ ಕೇಳ್ತಾರೆ, ಸ್ಥೂಲವಾಗಿರುವ ಕಣ್ಣುಗಳಂತೂ ಎಲ್ಲರಿಗೂ ಇದೆ, ಆದರೂ ತಮ್ಮನ್ನು ನಯನಹೀನರು ಅಂತ ಯಾಕೆ ಹೇಳ್ತಾರೆ? वह बाप बेटे समझाते हैं कि ज्ञान का तीसरा नेत्र कोई को है नहीं. ಬಾಬಾ ಕುಳಿತು ತಿಳಿಸ್ಕೊಡ್ತಾರೆ, ಜ್ಞಾನದ ಮೂರನೆಯ ನೇತ್ರ ಯಾರಿಗೂ ಇಲ್ಲ. ಬಾಪ್ ಕೋ ನಹಿ ಜಾನ್ನ ಯಹ ಹುವಾ ಅಜ್ಞಾನ್. ತಂದೆಯನ್ನು ತಿಳಿದುಕೊಳ್ಳದೇ ಇರುವುದು ಅಜ್ಞಾನ ಆಗಿದೆ. ಬಾಪ್ ಕೋ ಬಾಪ್ ದ್ವಾರ ಜಾನ್ನ ಇಸ್ಕೋ ಕಹಾ ಜಾತಾ ಹೈ ಜ್ಞಾನ್. ತಂದೆಯನ್ನು ತಂದೆಯ ಮೂಲಕವೇ ತಿಳ್ಕೊಳ್ಬೇಕು, ಇದು ನಿಜವಾಗಿರುವಂತಹ ಜ್ಞಾನ ಆಗಿದೆ. ಬಾಪ್ ಜ್ಞಾನ ಕಾ ತೀಸರಾ ನೇತ್ರ ದೇತೆ ಹೈ जिससे तुम सारी रचना के आदि मध्य अंत को जानते हो. ಮೂರನೆಯ ನೇತ್ರ ಅಂದರೆ ತ್ರಿನೇತ್ರಿ, ತ್ರಿಕಾಲದರ್ಶಿ, ತ್ರಿಲೋಕಿನಾಥ ಆಗುವುದಾಗಿದೆ. भारतवासी यह नहीं जानते कि यह लक्ष्मी नारायण जो सतयुग के मालिक थे, इनको यह वर्षा कैसे मिला, वह कब आए, फिर कहाँ गए, फिर कैसे राज्य लिया, कुछ भी नहीं जानते हैं. ಬಾಬಾ ತಿಳಿಸ್ತಾರೆ, ಭಾರತವಾಸಿಗಳಿಗೆ ಗೊತ್ತಿಲ್ಲ ಲಕ್ಷ್ಮೀನಾರಾಯಣರು ಸತ್ಯುಗದಲ್ಲಿ ಮಾಲೀಕರು ಇದ್ದರು. ಆ ಆಸ್ತಿಯನ್ನು ಹೇಗೆ ಪಡ್ಕೊಂಡ್ರು, ಯಾವಾಗ ಪಡ್ಕೊಂಡ್ರು, ಯಾರಿಂದ ಪಡ್ಕೊಂಡ್ರು, ಮತ್ತು ಹೇಗೆ ಕಳ್ಕೊಂಡ್ರು, ಈಗ ಎಲ್ಲಿದ್ದಾರೆ, ಏನೂ ತಿಳ್ಕೊಂಡಿಲ್ಲ. ಯಾ ದೇವತಾಯೇ ಪಾವನ್ ಹೇನ, ಪಾವನ್ ತೋ ಜರೂರ್ ಬಾಪ್ ಹಿ ಬನಾಯಂಗೆ. ದೇವತೆಗಳು ಸಹ ಪಾವನ ಇದ್ದರು. ಆ ರೀತಿ ಪಾವನರನ್ನಾಗಿ ಮಾಡುವಂಥವರು ಸಹಿತ ಶಿವಬಾಬಾ ಆಗಿದ್ದಾರೆ. पावन तो ज़रूर बाप ही बनाएंगे. तुम भारतवासियों को बाप बैठ समझाते हैं. ನಾವು ಭಾರತವಾಸಿಗಳಿಗೆ ತಂದೆ ಕುಳಿತು ತಿಳಿಸ್ಕೊಡ್ತಾರೆ. जो देवताओं को शिव को मानते हैं. ದೇವತೆಗಳನ್ನು ಶಿವನನ್ನು ಒಪ್ಪಿಕೊಳ್ಳುವಂಥವರು ನಾವು. शिव का जन्म भी भारत में हुआ है. ऊंची ऊंच है भगवान. ಶಿವನ ಜನ್ಮವೂ ಸಹಿತ ಭಾರತದಲ್ಲಿಯೇ ಆಗ್ತದೆ. ಶಿವ ಬಾಬಾ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಶಿವ ಜಯಂತಿ ಬಿ ಯಹ ಮನಾತೆ ಹೇ. ಶಿವ ಜಯಂತಿಯನ್ನು ಸಹ ಇಲ್ಲೇ ಆಚರಣೆ ಮಾಡಲಾಗ್ತದೆ, ಭಾರತದಲ್ಲಿಯೇ. ಜಗದಂಬಾ ಜಗತ್ಪಿತಾ ಬ್ರಹ್ಮ और सरस्वती का भी जन्म यहाँ ही है, भारत में ही मनाते हैं. ಜಗದಂಬಾ ಜಗತ್ಪಿತಾ ಬ್ರಹ್ಮ ಸರಸ್ವತಿ ಈ ಎಲ್ಲ ಹೆಸರುಗಳು ಭಾರತದಲ್ಲಿಯೇ ಇದೆ. ಅವರ ಜನ್ಮದಿನವನ್ನು ಭಾರತದಲ್ಲಿಯೇ ಆಚರಣೆ ಮಾಡ್ತಾರೆ. ಭಾರತದಲ್ಲಿಯೇ ಈ ಎಲ್ಲ ದೇವತೆಗಳನ್ನು ಒಪ್ಪಿಕೊಳ್ತಾರೆ. अच्छा, लक्ष्मी नारायण का जन्म भी यहाँ ही होता है, वही राधे कृष्ण है. लक्ष्मी नारायणರ ಜನ್ಮವೂ ಸಹ ಇಲ್ಲೇ ಆಗ್ತದೆ. ರಾಧೆ ಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀ ನಾರಾಯಣ ಆಗ್ತಾರೆ. ಯಹ ಬಿ ಭಾರತವಾಸಿ ನಹಿ ಜಾನ್ತೆ ಹೇ. ಇದನ್ನು ಭಾರತವಾಸಿಗಳು ತಿಳ್ಕೊಂಡಿಲ್ಲ. कहते हैं पतित पावन आओ तो ज़रूर सब पतित है. ಹೇಳ್ತಾರೆ, ಪತಿತ ಪಾವನ ಬಾ, ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡು ಅಂತ. ಅಂದಮೇಲೆ ಈ ಸಮಯದಲ್ಲಿ ಎಲ್ಲರೂ ಸಹ ಪತಿತಾಗಿದ್ದಾರೆ. ಸಾಧು ಸಂತ ಋಷಿ ಮುನಿ ಆದಿ ಸಬ್ ಪುಕಾರ್ತೆ ಹೇ ಕಿ ಹಮ್ಕೋ ಪಾವನ್ ಬನಾನೆ ಆವೋ. ಸಾಧು ಸಂತರು ಋಷಿ ಮುನಿಗಳು ಎಲ್ಲರೂ ಸಹಿತ ಕೂಗ್ತಾರೆ, ಕರೀತಾರೆ, ಪಾವನರನ್ನಾಗಿ ಮಾಡಲು ಬಾ ಅಂತ. ದೂಸರೆ ತರಫ್ ಕುಂಭಕ್ಕೆ ಮೇಲೆ ಆದಿ ಮೇ ಜಾತೆ ಹೇ ಪಾಪ ಧೋನೆ. ಒಂದು ಕಡೆ ಕರೀತಾರೆ ಪತಿತ ಪಾವನ ಬಾ ಅಂತ ಹೇಳಿ, ಮತ್ತೊಂದು ಕಡೆ ಕುಂಭಮೇಳದಲ್ಲಿ ಪಾಪವನ್ನು ತೊಳ್ಕೊಳ್ಳಿಕ್ಕೋಸ್ಕರ ಹೋಗ್ತಾರೆ, ಗಂಗಾ ಸ್ನಾನ ಮಾಡ್ತಾರೆ. ಸಮಜ್ತೆ ಹೇ ಗಂಗಾ ಪತಿತ ಪಾವನಿ ಹೇ, ಗಂಗಾ ಪತಿತ ಪಾವನಿ ಅಂತ ಅಂದ್ಕೊಳ್ತಾರೆ. ಪುಕಾರ್ತೆ ಹೇ ಕಿ ಪತಿತ ಪಾವನ್ ಆವೋ ತೋ ಮನುಷ್ಯ ಕಿಸ್ಕೋ ಕೈಸೆ ಪಾವನ್ ಬನಾ ಸಕ್ತೆ ಹೇ. ಒಂದು ಕಡೆ ಕರೆದ್ರು ಪತಿತ ಪಾವನ ಬಾ ಅಂತ, ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡು ಅಂತ. ಇನ್ನೊಂದು ಕಡೆ ಗಂಗೆಯಲ್ಲಿ ಹೋಗಿ ಗಂಗೆ ಪತಿತ ಪಾವನಿ ಅಂತ ಸ್ನಾನ ಮಾಡಿ ಬರ್ತಾರೆ. ಬಾಬಾ ಕೇಳ್ತಾರೆ, ಮನುಷ್ಯರು ಪಾವನರನ್ನಾಗಿ ಮಾಡಲು ಹೇಗೆ ಸಾಧ್ಯ? ಪಾವನರನ್ನಾಗಿ ಮಾಡುವಂತಹ ಕರ್ತವ್ಯ ಪತಿತ ಪಾವನ ಶುಭಾಬನದ್ದಾಗಿದೆ. ಮನುಷ್ಯರನ್ನು ಪತಿತರಿಂದ ಪಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಈ ಸಮಯದಲ್ಲಿ ಎಲ್ಲರೂ ಸಹಿತ ಪತಿತಾಗಿದ್ದಾರೆ. आप समझाते हैं तुम पहले देवी देवता धर्म के थे तो सब पावन थे, अभी पतित है. ಬಾಬಾ ಅಂತಾರೆ, ಮಕ್ಕಳೇ ತಾವೇ ದೇವಿ ದೇವತಾ ಧರ್ಮದವರು ಆಗಿದ್ರಿ, ಆಗ ಎಲ್ಲರೂ ಪಾವನ ಇದ್ರಿ, ಈಗ ಎಲ್ಲರೂ ಪತಿತ ಆಗಿದ್ದೀವಿ. ಖಾತೆ ಹೇ ಕಿ ರಾಹ ಬತಾವೋ ಪ್ರಭು,
ಅದಕ್ಕೇ ಭಗವಂತನಿಗೆ ಕರೆದ್ವಿ, ಭಗವಂತ ದಾರಿ ತೋರಿಸು. ತೋ ಕಹಾ ಕಿ ರಾಹ, ಎಲ್ಲಿಯ ದಾರಿ? ಕಾತೆ ಹೇ ಬಾಬಾ ಜೀವನ್ ಮುಕ್ತಿ ಕಿ ರಾಹ ಬತಾವೋ. ಬಾಬಾ ನಮಗೆ ಜೀವನ್ ಮುಕ್ತಿಯ ದಾರಿ ತೋರಿಸು. ಹಮಾರೆ ಮೇ 5 ವಿಕಾರ ಹೇ ಬಾಬಾ, ಹಮ್ ಸಬ್ ಸ್ವರ್ಗ ಮೇ ತೇ ತೋ ನಿರ್ವಿಕಾರಿ ಥೇ. ನಮ್ಮೆಲ್ಲರಲ್ಲಿ ಈಗ ಪಂಚವಿಕಾರ ಇದೆ ಬಾಬಾ, ನಾವು ಯಾವಾಗ ಸ್ವರ್ಗದಲ್ಲಿದ್ವೋ ಅವಾಗ ನಿರ್ವಿಕಾರಿ ಇದ್ವಿ. ಅಭಿ ವಿಕಾರಿ ಪತಿತ್ ಬನ್ ಪಡೆ ಹೇ, ಇಸ್ಕಾ ಕುಚ್ ರಾಸ್ ತೋ ಸಮझाओ. ಈಗ ವಿಕಾರಿ ಪತಿತ ಆಗ್ಬಿಟ್ಟಿದ್ದೀವಿ, ಇದರ ರಹಸ್ಯವನ್ನು ತಿಳಿಸ್ಕೊಡು. ಯಹ ಕೊಯ್ ದಂತಕಥಾಯೇ ನಹಿ ಹೈ. ಬಾಬಾ ಅಂತಾರೆ ಇದು ದಂತಕಥೆ ಅಲ್ಲ. ಬಾಬಾ ಸಮझाते हैं ಶ್ರೀಮತ್ ಭಗವದ್ಗೀತಾ ಅಥವಾ ಪರಮಾತ್ಮ ಕಿ ಸುನಾಯಿ ಹುಯಿ ಗೀತಾ ಹೇ. ಇದು ಶ್ರೀಮತ್ ಭಗವದ್ಗೀತೆ ಅಥವಾ ಪರಮಾತ್ಮನಿಂದ ನುಡಿಸಲ್ಪಟ್ಟ ಗೀತೆಯಾಗಿದೆ. ಪತಿತೋಂಕೋ ಪಾವನ್ ಬನಾನೆ ವಾಲಾ ಹೇ ನಿರಾಕಾರ ಭಗವಾನ್. ಪತಿತರನ್ನು ಪಾವನರನ್ನಾಗಿ ಮಾಡುವಂಥವರು ನಿರಾಕಾರ ಭಗವಂತಾಗಿದ್ದಾರೆ. ಮನುಷ್ಯಂಕೋ ಭಗವಾನ್ ನಹಿ ಕಹ ಸಕ್ತೆ. ಮನುಷ್ಯರನ್ನು ಭಗವಂತ ಅಂತ ಹೇಳಲಿಕ್ಕಾಗೋದಿಲ್ಲ. ಬಾಪ್ कहते हैं इतने बड़े बड़े गुरु होते भी भारत इतना पतित कौड़ी जैसा क्यों बना है. ಬಾಬಾ ತಿಳಿಸ್ತಾರೆ, ಇಷ್ಟೆಲ್ಲ ದೊಡ್ಡ ದೊಡ್ಡ ಗುರುಗಳಿದ್ರೂ ಸಹಿತ ಭಾರತ ಇಷ್ಟ್ಯಾಕೆ ಪತಿತಾಗಿದೆ, ಕವಡೆ ಸಮಾನ ಯಾಕಾಗಿದೆ. ಕಲ್ ಕಿ ಬಾತ್ ಹೈ ಕಿ ಭಾರತ್ ಸ್ವರ್ಗ ಥಾ. ಬಾಬಾ ನೆ ಭಾರತ್ ಕೋ ಸ್ವರ್ಗ ಕಿ ಸೌಗಾತ್ ದಿ ಥಿ. ನೆನ್ನೆಯ ಮಾತು, ಭಾರತ ಸ್ವರ್ಗ ಇತ್ತು. ಬಾಬಾ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ರು, ಭಾರತಕ್ಕೆ ಸ್ವರ್ಗದ ಆಸ್ತಿಯನ್ನು ಕೊಟ್ಟಿದ್ರು. ಬಾಬಾನೇ ಭಾರತಕ್ಕೆ ಸ್ವರ್ಗದ ಆಸ್ತಿಯನ್ನು ಉಡುಗೊರೆಯನ್ನು ಕೊಡ್ತಾರೆ. ಭಾರತವಾಸಿ ಪತಿತೋಂಕೋ ಆಕರ್ ರಾಜಯೋಗ ಸಿಕ್ಲಾಯ್ ಪಾವನ್ ಬನಾಯ ಥಾ. ಭಾರತವಾಸಿಗಳಿಗೆ ಬಾಬಾ ರಾಜಯೋಗವನ್ನು ಕಲಿಸಿ ಪತಿತರನ್ನು ಪಾವನರನ್ನಾಗಿ ಮಾಡಿದ್ರು. ಆಫಿರ್ ಬಾಪ್ ಬಚ್ಚೋನ್ ಸೆ ಪಾಸ್ ಆಯಾ ಹೇ ಸೇವಾದಾರಿ ಬನ್. ಬಾಪ್ ಹೇ ರೂಹಾನಿ ಸೇವಾದಾರಿ. ಈಗ ತಂದೆ ಮತ್ತೆ ಮಕ್ಕಳ ಬಳಿ ಬಂದಿದ್ದಾರೆ ಸೇವಾದಾರಿಯಾಗಿ. ತಂದೆ ಹೇಳ್ತಾರೆ, ಮಕ್ಕಳೇ ನಾನು ಆತ್ಮಿಕ ಸೇವಾದಾರಿಯಾಗಿದ್ದೀನಿ. ಬಾಕಿ ತೋ ಸಬ್ ಮನುಷ್ಯ ಮಾತ್ರ ಹೇ ಜಿಸ್ಮಾನಿ ಸೇವಾದಾರಿ. ಬಾಕಿ ಉಳಿದಿರೋ ಎಲ್ಲ ಮನುಷ್ಯ ಮಾತ್ರರು ಶಾರೀರಿಕ ಸೇವಾದಾರಿಯಾಗಿದ್ದಾರೆ. ಸನ್ಯಾಸಿ ಬಿ ಜಿಸ್ಮಾನಿ ಸೇವಾದಾರಿ ಹೇ, ವಹ ಪುಸ್ತಕ್ ಆದಿ ಬೈಟ್ ಸುನಾತೆ ಹೇ. ಸನ್ಯಾಸಿಗಳು ಶರೀರದ ಸೇವಾದಾರಿಗಳೇ ಆಗಿಬಿಟ್ರು, ಯಾಕಂದರೆ ಅವರು ಪುಸ್ತಕವನ್ನು ಓದಿ ಹೇಳ್ತಾರೆ. ಬಾಪ್ कहते हैं कि मैं निराकार साकार साधारण बूढ़े तन में प्रवेश कर बच्चों को आकर समझाता हूँ. ತಂದೆ ಹೇಳ್ತಾರೆ, ನಾನು ನಿರಾಕಾರ ಸಾಕಾರ ಸಾಧಾರಣ ವೃದ್ಧತನವನ್ನು ಪ್ರವೇಶ ಮಾಡಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದೀನಿ. ಹೇ ಭಾರತವಾಸಿ ಬಚ್ಚೋ, ದೇಖೋ ರೂಹಾನಿ ಬಾಪ್ ರೂಹೋಂ ಕೋ ಬೈಟ್ ಸಮझाते हैं. ಹೇ ಭಾರತವಾಸಿ ಮಕ್ಕಳೇ, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ. ಯಹ ಬ್ರಹ್ಮ ನಹಿ ಸುನಾತೆ ಹೇ ಲೇಕಿನ್ ವಹ ನಿರಾಕಾರ ಬಾಪ್ ಇಸ್ ತನ್ ಕಾ ಆಧಾರ್ ಲೇತೆ ಹೇ. ಇದನ್ನು ಬ್ರಹ್ಮ ತಿಳಿಸ್ಕೊಡ್ತಾ ಇಲ್ಲ, ನಿರಾಕಾರ ಆಗಿರುವಂತಹ ತಂದೆ ಸಾಕಾರಿ ಶರೀರದ ಮಾಧ್ಯಮದ ಮೂಲಕ ತಿಳಿಸ್ಕೊಡ್ತಾರೆ. ಶಿವಕೋತ ಅಪ್ನ ಶರೀರ ನಹಿ ಹೇ. ಶಿವನಿಗಂತೂ ತನ್ನದೇ ಆಗಿರೋ ಶರೀರ ಇಲ್ಲ. ಸಾಲಿಗ್ರಾಮ್ ಆತ್ಮಂಕೋತೋ ಅಪ್ನ ಶರೀರ ಹೇ. ಇನ್ನು ಬಾಕಿ ಸಾಲಿಗ್ರಾಮ ಆತ್ಮಗಳಿಗೆ ತಮ್ಮ ತಮ್ಮದೇ ಆದ ಶರೀರ ಇದೆ. ಪುನರ್ಜನ್ಮೆ ಆತೆ ಆತೆ ಪತಿತ ಬನ್ ಜಾತೆ ಹೇ. ಪುನರ್ಜನ್ಮದಲ್ಲಿ ಬರ್ತಾ ಬರ್ತಾ ಈಗ ಎಲ್ಲ ಆತ್ಮಗಳು ಪತಿತ ಆಗಿದ್ದಾರೆ. अब तो सारी दुनिया पतित है, पावन एक भी नहीं है. ಈಗ ಎಲ್ಲರೂ ಪತಿತ ಆಗಿದ್ದಾರೆ, ಯಾರೊಬ್ಬರು ಪಾವನರು ಇಲ್ಲ. तुम सतो प्रधान थे, फिर खाद पड़ने से सतो से रजो तमो में आए हो. ತಾವು ಸತೋ ಪ್ರಧಾನ ಇದ್ರಿ, ಆತ್ಮದಲ್ಲಿ ತುಕ್ಕು ಹಿಡಿಯೋ ಕಾರಣದಿಂದ ಸತೋ ಪ್ರಧಾನ ಇದ್ದವರು ಸತೋ ರಜೋ ತಮೋದಲ್ಲಿ ಬಂದ್ರಿ. तुम भारतवासियों के पास शिव बाबा आकर शरीर धारण करते हैं, जिसको भागीरथ भी कहते हैं. ನಾವು ಭಾರತವಾಸಿಗಳ ಬಳಿ ಶಿವಬಾಬನೇ ಬಂದು ದೇಹವನ್ನು ಧಾರಣೆ ಮಾಡಿಕೊಳ್ತಾರೆ. ಆ ರಥವನ್ನು ಭಾಗೀರಥ ಅಂತ ಹೇಳಲಾಗ್ತದೆ. मंदिरों में शंकर का चित्र दिखाते हैं क्योंकि वह शिव शंकर इकट्ठा समझ लेते हैं. ಮಂದಿರಗಳಲ್ಲಿ ಶಂಕರನ ಚಿತ್ರ ತೋರಿಸ್ತಾರೆ, ಯಾಕಂದರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಶಿವನನ್ನು ಶಂಕರನನ್ನು ಒಂದೇ ಅಂತ ಅಂದ್ಕೊಂಡ್ಬಿಡ್ತಾರೆ. ಯಹ ಸಮಜ್ತೆ ನಹಿ ಕಿ ಶಿವ್ ತೋ ನಿರಾಕಾರ ಹೇ. ಶಿವ ಬಾಬಾ ನಿರಾಕಾರ ಅನ್ನೋಂಥದ್ದು ಗೊತ್ತಿಲ್ಲ. ಶಂಕರ ಆಕಾರಿ, ಶಿವ ನಿರಾಕಾರಿ. ಶಿವಶಂಕರ್ ಇಕಟ್ಟ ಕೇಸೆ ಕಹತೆ ಹೇ. ಶಿವನನ್ನು ಶಂಕರನನ್ನು ಒಂದೇ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅಚ್ಚಾ, ಫಿರ್ ಬೈಲ್ ಪರ್ ಸವಾರಿ ಕೌನ್ ಕರ್ತೆ ಹೇ.
ಬಾಬಾ ಅಂತಾರೆ, ಹಾಗಾದರೆ ನಂದಿಯ ಮೇಲೆ ಸವಾರಿ ಮಾಡೋರು ಯಾರು, ಶಿವನೋ ಶಂಕರನೋ? ಸೂಕ್ಷ್ಮತನ್ಮೆ ಬೈಲ್ ಕಹಾಸೆ ಆಯಾ, ಸೂಕ್ಷ್ಮತನದಲ್ಲಿ ನಂದಿ ಬರಲಿಕ್ಕೆ ಹೇಗೆ ಸಾಧ್ಯ? ಶಿವ ರಹತಾ ಹೇ ಮೂಲವತನ್ ಮೇ, ಶಂಕರ್ ಸೂಕ್ಷ್ಮತನ್ ಮೇ, ಮೂಲವತನ್ ಮೇ ಸಬ್ ಆತ್ಮಾಯೇ ಹೇ. ಶಿವ ಇರುವುದು ಮೂಲವತನದಲ್ಲಿ, ಪರಂಧಾಮದಲ್ಲಿ, ಶಂಕರ ಇರುವುದು ಸೂಕ್ಷ್ಮತನದಲ್ಲಿ. ಮೂಲವತನದಲ್ಲಿ ಪರಂಧಾಮದಲ್ಲಿ ಶುಭಾಬನ ಜೊತೆಗೆ ಎಲ್ಲ ಆತ್ಮಗಳು ಇರ್ತೀವಿ. ಸೂಕ್ಷ್ಮತನ್ ಮೇ ಸಿರ್ಫ್ ಬ್ರಹ್ಮ ವಿಷ್ಣು ಶಂಕರ್ ಹೇ, ವಹ ಜಾನ್ವಾರ್ ಹೋತೆ ನಹಿ ಹೇ. ಬಾಬಂತಾರೆ ಸೂಕ್ಷ್ಮತನದಲ್ಲಿ ಬ್ರಹ್ಮ ವಿಷ್ಣು ಶಂಕರರು ಮಾತ್ರ ಇರ್ತಾರೆ, ಅಲ್ಲಿ ಯಾವ ಪ್ರಾಣಿಗಳು ಇರುವುದಿಲ್ಲ. ಬಾಪ್ कहते हैं मैं साधारण बूढ़े तन में प्रवेश कर तुमको समझाता हूँ. ಬಾಬಾ ತಿಳಿಸ್ತಾರೆ, ನಾನು ಸಾಧಾರಣ ವೃದ್ಧ ತನುವಿನಲ್ಲಿ ಪ್ರವೇಶ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ತುಮ್ ಬಚ್ಚೆ ಅಪ್ಪನೇ ಜನ್ಮೋಂಕೋ ನಹಿ ಜಾನ್ತೆ ಹೋ, ನೀವು ಮಕ್ಕಳು ನಿಮ್ಮ ಜನ್ಮಗಳನ್ನು ತಿಳ್ಕೊಂಡಿಲ್ಲ. ಸತ್ಯುಗ್ ಸೆ ಲೇಕರ್ ತುಮ್ನೆ ಕಿತ್ನೆ ಜನ್ಮ ಲಿಯೇ. ಬಾಬಾ ಪ್ರಶ್ನೆ ಕೇಳ್ತಾರೆ ಮಕ್ಕಳಿಗೆ, ಮಕ್ಕಳೇ ಸತ್ಯುಗದಿಂದ ಹಿಡಿದು ಇಲ್ಲಿ ತನಕ ಎಷ್ಟು ಜನ್ಮ ತಗೊಂಡ್ರಿ? 84 ಜನ್ಮ, 84 ಜನ್ಮ. ಅಭಿ ಯಹ ಹೇ ಪಿಛಾಡಿ ಕಾ ಜನ್ಮ, ಈಗ ಇದು ಅಂತಿಮ ಜನ್ಮ. भारत जो अमरलोक पावन था वह अब मृत्युलोक पतित है. ಭಾರತ ಅಮರಲೋಕ ಪಾವನ ಇತ್ತು, ಈಗ ಅದೇ ಭಾರತ ಮೃತ್ಯುಲೋಕ ಪತಿತ ಆಗಿದೆ. ಸರ್ವರ ಸದ್ಗತಿದಾತ ಶಿವಬಾಬಾಗಿದ್ದಾರೆ. ರುದ್ರಮಾಲಾ ಹೇ ಹಿ ಪರಂಪಿತ ಪರಮಾತ್ಮ ನಿರಾಕಾರ ಶಿವಕಿ. ರುದ್ರಮಾಲೆ ಪರಂಪಿತ ಪರಮಾತ್ಮ ಶಿವನದ್ದಾಗಿದೆ. ಶ್ರೀ ಶ್ರೀ 108 ರುದ್ರಮಾಲಾ ಕಹಿ ಜಾತಿ ಹೇ. ಶ್ರೀ ಶ್ರೀ 108 ರುದ್ರಮಾಲೆ ಅಂತ ಹೇಳ್ತಾರೆ. ರುದ್ರಮಾಲೆಯ ಮಣಿಗಳು 108 ಅಂತ ಹೇಳ್ತಾರೆ. ಸಬ್ ಶಿವಕ್ಕೆ ಗಲೆ ಕಾ ಹಾರ ಹೇ, ಎಲ್ಲರೂ ಶಿವನ ಕೊರಳಿನ ಹಾರ ಆಗಿದ್ದಾರೆ. ಬಾಪು ತೋ ಹೇ ಪತಿತ್ ಪಾವನ್ ಸರ್ವಕಾ ಸದ್ಗತಿದಾತ ಸರ್ವಕೋ ವರ್ಷ ದೇನೆವಾಲ. ಶಿವಬಾಬಾ ಪತಿತ ಪಾವನ, ಸರ್ವರ ಸದ್ಗತಿದಾತ, ಸರ್ವರಿಗೂ ಆಸ್ತಿ ಕೊಡುವರಾಗಿದ್ದಾರೆ. ಲೌಕಿಕ್ ಬಾಪ್ ಸೆ ಹದ್ ಕಾ ವರ್ಷ ಮಿಲ್ತಾ ಹೇ ಜಿಸ್ಕೋ ಸನ್ಯಾಸಿ ಕಾಗವಿಷ್ಟ ಸಮಾನ್ ಸುಖ ಕಹತೆ ಹೇ. ಲೌಕಿಕದಲ್ಲಿ ತಂದೆಯಿಂದ ಹದ್ದಿನ ಆಸ್ತಿ ಸಿಗ್ತದೆ, ಅದನ್ನು ಸನ್ಯಾಸಿಗಳು ಕಾಗವಿಷ್ಟ ಸಮಾನ ಸುಖ ಅಂತ ತಿಳಿತಾರೆ. ಬಾಪ್ कहते हैं कि बरोबर यह तुम्हारा सुख ಕಾಗವಿಷ್ಟ ಸಮಾನ ಹೇ. ಹೌದಂತಾರೆ ಬಾಬಾ, ಅವಶ್ಯವಾಗಿ ಕಲಿಯುಗದಲ್ಲಿ ಸಿಗುವಂಥ ಸುಖ ಕಾಗವಿಷ್ಟ ಸಮಾನ ಸುಖ. ಬಾಪ್ ಹಿ ಆಕರ್ ಪತಿತೋಂಕೋ ಪಾವನ್ ಅಥವಾ ಕಾಂಟೋಂಕೋ ಫೂಲ್ ಬನಾತೆ ಹೇ ನಾಲೆಜ್ ಸೆ. ತಂದೆಯೇ ಬಂದು ಪತಿತರನ್ನ ಪಾವನ ಅಥವಾ ಮುಳ್ಳಿನಿಂದ ಹೂಗಳನ್ನಾಗಿ ಮಾಡ್ತಾರೆ ಜ್ಞಾನದಿಂದ. ಯಹ ಗೀತಾ ಕಿ ನಾಲೆಜ್ ಹೇ. ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ಗೀತಾ ಜ್ಞಾನ ಆಗಿದೆ. ಯ ಜ್ಞಾನ ಕೋಯಿ ಮನುಷ್ಯ ನಹಿ ಸಮಜ್ಜಾ ಸಕ್ತೆ. ಈ ಜ್ಞಾನವನ್ನು ಬೇರೆ ಯಾವ ಮನುಷ್ಯರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಕಾ ಸಾಗರ್ ಪತಿತ್ ಪಾವನ್ ಬಾಪ್ ಹಿ ಸಮಜಾ ಸಕ್ತೆ ಹೇ. ಜ್ಞಾನ ಸಾಗರ ಪತಿತ ಪಾವನ ತಂದೆನೇ ತಿಳಿಸ್ಕೊಡ್ತಾರೆ. ಬಾಪ್ ಸೆ ಹಿ ವರ್ಷ ಮಿಲ್ತಾ ಹೇ ಜೋ ತುಮ್ ಲೇ ರಹೇ ಹೋ. ತಂದೆಯಿಂದಲೇ ಆಸ್ತಿ ಸಿಗ್ತದೆ, ಆ ಆಸ್ತಿಯನ್ನು ನಾವು ಮಕ್ಕಳಿಗ ತಗೊಳ್ತಿದ್ದೀವಿ. ತುಮ್ ಹಿ ಸಿರ್ಫ್ ಸದ್ಗತಿ ತರಫ್ ಜಾ ರಹೇ ಹೋ. ತಾವು ಮಕ್ಕಳೇ ಈಗ ಜ್ಞಾನವನ್ನು ತಿಳ್ಕೊಂಡಿದ್ದೀರಿ, ಸದ್ಗತಿಯ ಕಡೆಗೆ ಹೋಗ್ತಿದ್ದೀರಿ. ಅಭಿ ತೋ ಸಂಗಮ್ ಪರ್ ಹೋ, ವಹ ತೋ ಕಲಿಯುಗ ಮೇ ಹೇ. ಈಗ ನಾವು ಸಂಗಮ ಯುಗದಲ್ಲಿದ್ದೀವಿ, ಬಾಕಿ ಉಳಿದಿರೋ ಎಲ್ಲ ಮನುಷ್ಯರು ಕಲಿಯುಗದಲ್ಲಿದ್ದಾರೆ. ಅಭಿ ಹೇ ಕಲಿಯುಗ ಕಾ ಅಂತ್, ಮಹಾಭಾರತ್ ಲಡಾಯಿ ಭಿ ಸಾಮ್ನೆ ಕಡಿ ಹೇ. ಈಗ ಕಲಿಯುಗದ ಅಂತಿಮ ಸಮಯ, ಮಹಾಭಾರತ ಯುದ್ಧ ಸಮ್ಮುಖದಲ್ಲಿದೆ. 5000 वर्ष पहले भी जब तुम राजयोग सीखते थे तो बंबरों को आग लगी थी. 5000 ವರ್ಷದ ಹಿಂದೆ ಯಾವಾಗ ತಾವು ರಾಜಯೋಗವನ್ನು ಕಲಿತಿದ್ರೋ ಆಗಲೂ ಈ ಬಿದಿರಿನ ಕಾಡಿಗೆ ಬೆಂಕಿ ಬಿದ್ದಿತ್ತು. ಅಭಿ ತುಮ್ ರಾಜಯೋಗ ಸೀಖ್ ರಹೇ ಹೋ ಯಹ ಲಕ್ಷ್ಮೀ ನಾರಾಯಣ ಬನ್ನೆ ಕೆ ಲಿಯೆ. ಈಗ ತಾವು ರಾಜಯೋಗವನ್ನು ಕಲಿತಾ ಇದ್ದೀರಿ ಲಕ್ಷ್ಮೀನಾರಾಯಣರಾಗಲಿಕ್ಕೋಸ್ಕರ. ಬಾಕಿ ತೋ ಹೇ ಭಕ್ತಿ ಮಾರ್ಗ, ಬಾಕಿ ಉಳಿದಿದ್ದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಬಾಪ್ ಜಬ್ ಆತೆ ಹೇ ತೋ ಆಕರ್ ಸ್ವರ್ಗಕ್ಕೆ ದ್ವಾರ ಖೋಲ್ತೆ ಹೇ. ಬಾಬಾ ಯಾವಾಗ ಬರ್ತಾರೋ ಬಂದು ಸ್ವರ್ಗದ ಬಾಗಿಲನ್ನು ತೆರೀತಾರೆ. ಬಾಪ್ कहते हैं कि यह शिव शक्ति भारत माता है तो भारत को स्वर्ग बनाती है ಶ್ರೀಮತ್ ಪರ್. ತಂದೆ ತಿಳಿಸ್ತಾರೆ, ಈ ಶಿವಶಕ್ತಿ ಭಾರತ ಮಾತೆಯರು ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ ಶ್ರೀಮತಾನುಸಾರವಾಗಿ. ತುಮ್ ಹೋ ಶಿವಶಕ್ತಿ ಭಾರತ್ ಮಾತಾಯೇ ಜೋ ಭಾರತ್ ಕೋ ಸ್ವರ್ಗ ಬನಾತಿ ಹೋ. ತಾವೇ ಶಿವಶಕ್ತಿ ಭಾರತ ಮಾತೆಯರಾಗಿದ್ದೀರಿ, ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವಂಥವರು. ತುಮ್ ಹೋ ಹಿ ಶಿವ್ ಕಿ ಔಲಾದ್, ಉಸ್ಕೋ ಹಿ ಯಾದ್ ಕರ್ತೆ ಹೋ. ತಾವೇ ಶಿವನ ಸಂತಾನರಾಗಿದ್ದೀರಿ, ಶಿವನನ್ನೇ ನೆನಪು ಮಾಡ್ತೀರಿ.
शिव से शक्ति लेकर 5 ವಿಕಾರೋ ರೂಪಿ ಶತ್ರುओं पर जीत पाते हो. ಶಿವನಿಂದ ಶಕ್ತಿಯನ್ನು ಪಡೆದುಕೊಂಡು 5 ವಿಕಾರ ರೂಪಿ ಶತ್ರುಗಳ ಮೇಲೆ ವಿಜಯವನ್ನು ಗಳಿಸ್ತೀರಿ. तुम बच्चों ने 5000 वर्ष पहले भी भारत की रूहानी सेवा की थी. वो सोशल वर्कर्स करते हैं, जिस्मानी सेवा यह है रूहानी सेवा. सुप्रीम रूह आकर आत्मा को इंजेक्शन लगाते हैं, पढ़ाते हैं, आत्मा ही सुनती है. ತಾವು ಮಕ್ಕಳು 5000 ವರ್ಷದ ಹಿಂದಿನ ರೀತಿ ಭಾರತದ ಆತ್ಮಿಕ ಸೇವೆಯನ್ನು ಮಾಡ್ತಿದ್ದೀರಿ. ಅಲ್ಲಿ ಸಮಾಜ ಸೇವಕರಿರ್ತಾರೆ, ಅವರು ಶರೀರದ ಸೇವೆಯನ್ನು ಮಾಡ್ತಾರೆ. ಇಲ್ಲಿ ಇದು ಆತ್ಮಿಕ ಸೇವೆಯಾಗಿದೆ. ಪರಂಪಿತ ಪರಮಾತ್ಮನೇ ಬಂದು ಆತ್ಮಗಳಿಗೆ ಜ್ಞಾನದ ಇಂಜೆಕ್ಷನ್ ಕೊಡ್ತಾರೆ, ಓದಿಸ್ತಾರೆ, ಆತ್ಮನೇ ಕೇಳ್ತದೆ. ತಾವು ಆತ್ಮಗಳಾಗಿದ್ದೀರಿ, ತಾವೇ 84 ಜನ್ಮಗಳನ್ನು ತಗೊಳ್ತೀರಿ. ಏಕ್ ಶರೀರ್ ಚೋಡ್ ದೂಸರಾ ಲೇತೆ ಹೋ. ಒಂದು ಶರೀರವನ್ನು ತಗೊಳ್ತೀವಿ, ಪಾತ್ರ ಮಾಡ್ತೀವಿ, ಮತ್ತು ಆ ಶರೀರವನ್ನು ಬಿಡ್ತೀವಿ, ಇನ್ನೊಂದು ಶರೀರವನ್ನು ತಗೊಳ್ತೀವಿ. ಈ ರೀತಿ 84 ಜನ್ಮಲೇ 84 ಮಾ ಬಾಪ್ ಬನಾಯೆ ಹೇ. 84 ಜನ್ಮಗಳಲ್ಲಿ 84 ಜನ ತಂದೆ ತಾಯಿ ಇದ್ದಾರೆ. सतयुग त्रेता में तुमने स्वर्ग के सुख पाए, अब फिर बेहद के बाप द्वारा सुख का वर्षा ले रहे हो. ಸತ್ಯಯುಗ ತ್ರೇತಾಯುಗದಲ್ಲಿ ಸ್ವರ್ಗದ ಸುಖವನ್ನು ಪಡ್ಕೊಂಡಿದ್ವಿ, ಈಗ ಮತ್ತೆ ಬೇಹದ್ದಿನ ತಂದೆಯ ಮೂಲಕ ಸುಖದ ಆಸ್ತಿಯನ್ನು ಪಡ್ಕೊಳ್ತಿದ್ದೀವಿ. ಬರೋಬ್ಬರ್ ಭಾರತ್ ಕೋ ಯಹ ವರ್ಷ ಥಾ, ಭಾರತ್ ಮೇ ಲಕ್ಷ್ಮೀ ನಾರಾಯಣ ಕಾ ರಾಜ್ಯ ಥಾ. ಭಾರತಕ್ಕೆ ಈ ಸ್ವರ್ಗದ ಆಸ್ತಿ ಸಿಕ್ಕಿತ್ತು, ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ವಹ ದೈತ್ಯ ಆದಿ ಕೋಯಿ ನಹಿ ಥೆ. ಆ ಸಮಯದಲ್ಲಿ ಯಾವ ಅಸುರರು ಇರಲಿಲ್ಲ. ತುಮ್ ಜಾನ್ತೆ ಹೋ ಅಭಿ ಇಸ್ ಪುರಾನಿ ದುನಿಯಾಕೋ ಆಗ್ ಲಗ್ನಿ ಹೇ. ತಾವು ಮಕ್ಕಳಿಗೆ ಗೊತ್ತಿದೆ, ಈ ಹಳೆಯ ಜಗತ್ತಿಗೆ ಬೆಂಕಿ ಬೀಳಲಿದೆ. ಮೇ ಆಕರ್ ಜ್ಞಾನ ಯಜ್ಞ ರಚತಾ ಹೂँ. ನಾನು ಬಂದು ಜ್ಞಾನ ಯಜ್ಞವನ್ನು ರಚಿಸ್ತೀನಿ. ತುಮ್ ಸಬ್ ಪವಿತ್ರ ದೇವತಾ ಬಂತೆ ಹೋ. ಹಜಾರೋ ಹೇ ಜೋ ದೇವತಾ ಬನ್ನೆ ಕಾ ಪುರುಷಾರ್ಥ ಕರ್ ರಹೆ ಹೇ. ತಾವು ಪವಿತ್ರ ದೇವಿ ದೇವತೆಗಳಾಗ್ತೀರಿ. ಸಾವಿರಾರು ಜನ ಮಕ್ಕಳು ದೇವಿ ದೇವತೆಗಳಾಗುವ ಪುರುಷಾರ್ಥವನ್ನು ಮಾಡ್ತಿದ್ದಾರೆ. ಬಾಪ್ ಆಯಾ ಹೇ ಬಚ್ಚೋಂ ಕಿ ಸದ್ಗತಿ ಕರ್ನೆ. ತಂದೆ ಬಂದಿದ್ದಾರೆ ಮಕ್ಕಳ ಸದ್ಗತಿಯನ್ನು ಕೊಡಲಿಕ್ಕೋಸ್ಕರ, ಮಕ್ಕಳಿಗೆ ಸದ್ಗತಿ ಕೊಡಲಿಕ್ಕೋಸ್ಕರ. ತುಮ್ ಬಚ್ಚೋಂ ಕೋ ಕಾಂಟೋನ್ ಸೆ ಫೂಲ್ ಬನಾ ರಹೆ ಹೇ. ತಾವು ಮಕ್ಕಳನ್ನು ತಂದೆ ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡ್ತಿದ್ದಾರೆ. ತುಮಕೋ ಜ್ಞಾನ ಕಾ ತೀಸರಾ ನೇತ್ರ ದೇ ರಹೆ ಹೇ, जिससे तुम सारी ड्रामा को शिव बाबा का क्या पार्ट बजाता है सब जानते हो. ತಂದೆ ಜ್ಞಾನದ 3ನೇ ನೇತ್ರವನ್ನು ಕೊಟ್ಟಿದ್ದಾರೆ. ಇದರಿಂದ ನಾವು ಸಂಪೂರ್ಣ ನಾಟಕದ ಶಿವಬಾಬನ ಪಾತ್ರವನ್ನು ತಿಳ್ಕೊಂಡಿದ್ದೀವಿ, ನಾಟಕವನ್ನು ತಿಳ್ಕೊಂಡಿದ್ದೀವಿ, ಎಲ್ಲವನ್ನ ತಿಳ್ಕೊಂಡಿದ್ದೀವಿ. ಬ್ರಹ್ಮ ಔರ್ ವಿಷ್ಣು ಕಾ ಕನೆಕ್ಷನ್ ಕ್ಯಾ ಹೇ ವಹ ಭಿ ಜಾನ್ತೆ ಹೋ. ಬ್ರಹ್ಮನಿಗೂ ವಿಷ್ಣುವಿಗೂ ಪರಸ್ಪರ ಸಂಬಂಧ ಏನನ್ನೋದನ್ನು ತಿಳ್ಕೊಂಡಿದ್ದೀವಿ. ವೇ ದಿಖಾತೆ ಹೇ ಕಿ ವಿಷ್ಣು ಕಿ ನಾಭಿ ಸೆ ಬ್ರಹ್ಮ ನಿಕಲಾ, ಬ್ರಹ್ಮ ಹಿ ಜಾಕರ್ ವಿಷ್ಣು ಬಂತೆ ಹೇ. ಅಲ್ಲಿ ವಿಷ್ಣುವಿನ ನಾಭಿಯಿಂದ ಬ್ರಹ್ಮನ ಜನ್ಮ ಆಯ್ತಂತ ತೋರಿಸ್ತಾರೆ, ಬ್ರಹ್ಮನೇ ವಿಷ್ಣು ಆಗ್ತಾರೆ. ಬ್ರಾಹ್ಮಣ್ ಸೋ ಫಿರ್ ದೇವತಾ, ಬ್ರಾಹ್ಮಣ ನೆಕ್ಸ್ಟ್ ದೇವತಾ. ವಿಷ್ಣು ಸೆ ಬ್ರಹ್ಮ ಬನ್ನೆ ಮೇ 5000 ವರ್ಷ ಲಗಾ. ವಿಷ್ಣುವಿನಿಂದ ಬ್ರಹ್ಮ ಆಗಲಿಕ್ಕೆ 5000 ವರ್ಷ ಬೇಕು. ಯಹ ತುಮಕೋ ಜ್ಞಾನ ಹೇ. ಬಾಬಂತಾರೆ ಮಕ್ಕಳೇ, ನಿಮಗಿದು ಜ್ಞಾನ ಇದೆ. ತುಮ್ ಬ್ರಾಹ್ಮಣೋಂಕೆ ನಾಭಿ ಕಮಲ್ ಸೆ ವಿಷ್ಣುಪುರಿ ಪ್ರಕಟ ಹೋ ರಹಿ ಹೇ. ತಾವು ಬ್ರಾಹ್ಮಣರ ನಾಭಿ ಕಮಲದಿಂದ ವಿಷ್ಣುಪುರಿ ಈಗ ಪ್ರಕಟ ಆಗ್ತಾ ಇದೆ. ಉನ್ಹೋನೆ ತೋ ಚಿತ್ರ ಬನಾಯಾ ಹೇ ಕಿ ವಿಷ್ಣು ಕಿ ನಾಭಿ ಸೆ ಬ್ರಹ್ಮ ನಿಕಲಾ. ಫಿರ್ ಸಭಿ ವೇದೋ ಶಾಸ್ತ್ರೋಂ ಕಾ ಸಾರ ಸುನಾಯಾ. ಅಲ್ಲಿ ಹೇಳ್ತಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮನ ಜನ್ಮ ಆಯಿತು, ಬ್ರಹ್ಮ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸಿದ್ರು ಅಂತ. ಅಬ್ ತುಮ್ ಬ್ರಹ್ಮ ದ್ವಾರ ಸಾರಾ ಸಾರ ಸಮಜ್ತೆ ಹೋ. ಈಗ ನಾವು ಸಹಿತ ಬ್ರಹ್ಮನ ಮೂಲಕ ಎಲ್ಲ ಸಾರವನ್ನು ತಿಳ್ಕೊಂಡಿದ್ದೀವಿ. ಬಾಪ ಕಹತೆ ಹೇ ಮುಖ್ಯ ಧರ್ಮಶಾಸ್ತ್ರ ಹೇ 4. ಮುಖ್ಯವಾಗಿರೋ ಧರ್ಮಶಾಸ್ತ್ರ 4 ಆಗಿದೆ. ಪಹಲೆ ದೈವಿ ಧರ್ಮ ಕಾ ಶಾಸ್ತ್ರ ಹೇ ಗೀತಾ. ಮೊದಲ ದೈವಿ ಧರ್ಮದ ಶಾಸ್ತ್ರ ಗೀತೆ ಆಗಿದೆ. ಗೀತಾ ಕಿಸ್ನೆ ಗಾಯಿ? ಹಾಗಾದರೆ ಗೀತೆ ನುಡಿಸ್ತವ್ರು ಯಾರು? ಶಿವ ಬಾಬಾ. ಜ್ಞಾನ ಸಾಗರ್, ಪತಿತ್ ಪಾವನ್, ಸುಖ ಕಾ ಸಾಗರ್ ಶಿವ ಬಾಬಾ ಆಗಿದ್ದಾರೆ. ಉಸ್ನೆ ಬೈಟ್ ಭಾರತ್ ಕೋ ಸ್ವರ್ಗ ಬನಾಯಾ, ನಾಕಿ ಕೃಷ್ಣನೇ. ಆ ತಂದೆಯೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ರು, ಕೃಷ್ಣ ಅಲ್ಲ. ಕೃಷ್ಣ ತೋ ಮೇರೆ ದ್ವಾರ ಜ್ಞಾನ ಸುನ್ಕರ್ ಫಿರ್ ಕೃಷ್ಣ ಬನ. ಕೃಷ್ಣ ಅಂತೂ ನನ್ನ ಮೂಲಕವೇ ಜ್ಞಾನವನ್ನು ಕೇಳಿ ಕೃಷ್ಣನ ಪದವಿಯನ್ನು ಪಡ್ಕೊಂಡ್ರು. ತೋ ಯಹ ಗುಪ್ತ ಬಾತ್ ಹುಯಿನಾ. ಬಾಬಂತಾರೆ ಇದು ಗುಪ್ತ ಮಾತಾಯ್ತಲ್ವಾ. ನಯ ನಯ ಬಚ್ಚೆ ಇನ್ ಬಾತೋಂಕೋ ಸಮಜ್ ನಾ ಸಕೆ, ಇಸ್ಕೋ ಕಹ ಜಾತಾ ಹೇ ನರಕ. ಹೊಸ ಹೊಸ ಮಕ್ಕಳು ಈ ಮಾತುಗಳನ್ನು ತಿಳ್ಕೊಂಡಿಲ್ಲ.
ಬಾಬಾ ಅಂತಾರೆ, ಮಕ್ಕಳೇ ಇದು ನರಕ ಆಗಿದೆ. ಉಸ್ಕೋ ಕಹಾ ಜಾತಾ ಹೈ ಸ್ವರ್ಗ. ಸತ್ಯಯುಗ ಇದ್ದಾಗ ಸ್ವರ್ಗ ಆಗಿತ್ತು. ಶಿವ ಬಾಬಾನೇ ಸ್ವರ್ಗ ಕಿ ಸ್ಥಾಪನಾ ಕಿ. ಉಸ್ಮೇ ಯಹ ಲಕ್ಷ್ಮೀ ನಾರಾಯಣ್ ರಾಜ್ಯ ಕರ್ತೆ ಥೇ. ಶಿವ ಬಾಬಾ ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ರು, ಅಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯ ಮಾಡ್ತಿದ್ರು. ಅಬ್ ತುಮ್ ಮನುಷ್ಯೋನ್ಸೆ ದೇವತಾ ಬನ್ ರಹೆ ಹೋ. ತಾವೀಗ ಮನುಷ್ಯರಿಂದ ದೇವತೆಗಳು ಆಗ್ತಿದ್ದೀರಿ. ಬಾಪ್ ಕಾತೆ ಹೇ ಇಸ್ ಮೃತ್ಯು ಲೋಕ್ ದುಃಖಧಾಮ್ ಮೇ ತುಮ್ಹಾರಾ ಅಂತಿಮ ಜನ್ಮ ಹೇ. ತಂದೆ ಹೇಳ್ತಾರೆ, ಈ ಮೃತ್ಯು ಲೋಕ ದುಃಖಧಾಮದಲ್ಲಿ ತಮ್ಮದು ಅಂತಿಮ ಜನ್ಮ ಆಗಿದೆ. ಭಾರತ ಅಮರಲೋಕ ಇತ್ತು, ವಹ ದುಃಖ ಕಾ ನಾಮ್ ನಹಿತಾ. ಅಮರಲೋಕದಲ್ಲಿ ಸತ್ಯುಗ ಸ್ವರ್ಗದಲ್ಲಿ ದುಃಖದ ನಾಮ್ ನಿಶಾನ್ ಇರಲಿಲ್ಲ. ಭಾರತ ಪರಿಸ್ಥಾನ್ ಥಾ. ಭಾರತ ಪರಿಸ್ಥಾನ ಆಗಿತ್ತು. ಅಬ್ಬ ಕಬ್ರಿಸ್ತಾನ್ ಬನಾ ಹೇ. ಈಗ ಕಬ್ರಿಸ್ತಾನ್ ಆಗಿದೆ. ಫಿರ್ ಪರಿಸ್ಥಾನ್ ಹೋಗಾ. ಮತ್ತೆ ಭಾರತ ಪರಿಸ್ಥಾನ್ ಆಗ್ತದೆ. ಯ ಸಬ್ ಸಮಜ್ನೆ ಕಿ ಬಾತೆ ಹೇ. ಬಾಬಂತಾರೆ, ಮಕ್ಕಳು ಇದೆಲ್ಲ ತಿಳ್ಕೊಳ್ಳುವಂಥ ಮಾತು. ಯಹೇ ಮನುಷ್ಯ ಸೆ ದೇವತಾ ಬನ್ನೆ ಕಿ ಪಾಠಶಾಲಾ. ಇದು ಮನುಷ್ಯರಿಂದ ದೇವತೆಗಳ ಆಗುವಂತಹ ಪಾಠಶಾಲೆಯಾಗಿದೆ. ಯಹ ಕೋಯಿ ಸನ್ಯಾಸಿಯೋಂ ಕಾ ಸತ್ಸಂಗ್ ನಹಿ ಹೇ ಜಹ ಶಾಸ್ತ್ರ ಬೈಟು ಸುನಾತೆ ಹೇ. ಇದು ಯಾವುದೋ ದೇಹದಾರಿ ಸನ್ಯಾಸಿಗಳ ಸತ್ಸಂಗ ಅಲ್ಲ. ಇಲ್ಲಿ ಯಾವುದೋ ಶಾಸ್ತ್ರವನ್ನು, ಪುಸ್ತಕವನ್ನು, ಪುರಾಣವನ್ನು ಹಿಡ್ಕೊಂಡು ಓದ್ಸಂಗಿಲ್ಲ. इन बातों को नया कोई समझ ना सके जब तक 5 दिन का कोर्स नहीं किया है. ಈ ಎಲ್ಲ ಮಾತುಗಳು ಹೊಸಬ್ರಿಗೆ ಗೊತ್ತಾಗೋದಿಲ್ಲ. ಎಲ್ಲಿ ತನಕ 7 ದಿನದ ಕೋರ್ಸ್ ತಗೊಳ್ಳಂಗಿಲ್ವೋ ಅಲ್ಲಿ ತನಕ ಗೊತ್ತಾಗಂಗಿಲ್ಲ. 7 ದಿನದ ಕೋರ್ಸ್ ತಗೊಂಡ್ರೆ ಆಮೇಲೆ ಈ ಜ್ಞಾನ ಅರ್ಥ ಆಗ್ತದೆ. ಇಸ್ ಸಮಯ ಭಕ್ತ ತೋ ಸಬ್ ಮನುಷ್ಯ ಮಾತ್ರ ಹೇ, ಉನ್ಹೋಂ ಕಿ ಆತ್ಮ ಬಿ ಯಾದ್ ಕರ್ತಿ ಹೇ. ಈ ಸಮಯದಲ್ಲಿ ಎಲ್ಲ ಭಕ್ತರು ಮನುಷ್ಯಾತ್ಮರು ಆಗಿದ್ದಾರೆ. ಅಂದರೆ ಮನುಷ್ಯರು ಭಕ್ತರಾಗಿದ್ದಾರೆ. ಈ ಸಮಯದಲ್ಲಿ ಉನ್ಹೋಂ ಕಿ ಆತ್ಮ ಬಿ ಯಾದ್ ಕರ್ತಿ ಹೇ. ಆ ಆತ್ಮಗಳು ಸಹಿತ ತಂದೆಯನ್ನು ನೆನಪು ಮಾಡ್ತಾರೆ. ಪರಮಾತ್ಮ ಏಕ್ ಮಾಶುಕ್ ಹೇ ಸಬ್ ಆಶಿಕ್ ಹೇ. ಪರಮಾತ್ಮ ಒಬ್ಬನೇ ಮಾಶುಕ್ ಆಗಿದ್ದಾನೆ, ಉಳಿದಿರೋರೆಲ್ಲ ಆಶಿಕ್ ಅರ್ಥಾತ್ ಆತ್ಮರೂಪಿ ಪ್ರಿಯತಮೆಯರು. ಬಾಪ್ ಆಕರ್ ಸಚ್ ಖಂಡ್ ಬನಾತೆ ಹೇ. ಆಧಾ ಕಲ್ಪಕ್ಕೆ ಬಾದ್ ಫಿರ್ ರಾವಣ್ ಆಕರ್ ಝೂಟ್ ಖಂಡ್ ಬನಾತೆ ಹೇ. ತಂದೆ ಬಂದು ಸತ್ಯಖಂಡವನ್ನು ಸ್ಥಾಪನೆ ಮಾಡ್ತಾರೆ. ಅರ್ಧ ಕಲ್ಪದ ನಂತರ ಮತ್ತೆ ರಾವಣ ಬಂದು ಸುಳ್ಳು ಖಂಡವನ್ನು ಸ್ಥಾಪನೆ ಮಾಡ್ತಾನೆ. ಅಭಿ ಹೇ ಸಂಗಮ್. ಈಗಿರುವುದು ಸಂಗಮ. ಯಹ ಸಬ್ ಸಮಜ್ನೆ ಕಿ ಬಾತೆ ಹೇ. ಇದೆಲ್ಲ ತಿಳ್ಕೊಳ್ಳುವಂತಹ ಮಾತಾಗಿದೆ. ಅಚ್ಚಾ मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणेಗಾಗಿ ಮುಖ್ಯ ಸಾರ. फर्स्ट पॉइंट, बाप की श्रीमत पर भारत की सच्ची सच्ची रूहानी सेवा करनी है. ತಂದೆಯ ಶ್ರೀಮತಾನುಸಾರವಾಗಿ ಭಾರತದ ಸತ್ಯ ಸತ್ಯ ಆತ್ಮಿಕ ಸೇವೆಯನ್ನು ಮಾಡಬೇಕಾಗಿದೆ. ಸರ್ವಶಕ್ತಿಮಾನ್ ಬಾಪ್ ಸೆ ಶಕ್ತಿ ಲೇ 5 ವಿಕಾರೋ ರೂಪಿ ಶತ್ರುओं पर ವಿಜಯ ಪಾನಿ ಹೈ. ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಂಡು ಪಂಚವಿಕಾರ ರೂಪಿ ಶತ್ರುಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಎರಡನೇ ಪಾಯಿಂಟು, ಮನುಷ್ಯ ಸೆ ದೇವತಾ ಬನ್ನೆ ಕೆ ಲಿಯೆ ಪವಿತ್ರ ಜರೂರ್ ಬನ್ನಾ ಹೈ. ಮನುಷ್ಯರಿಂದ ದೇವತೆಗಳಾಗಲು ಅವಶ್ಯವಾಗಿ ಪವಿತ್ರ ಆಗಬೇಕಾಗಿದೆ. ನಾಲೆಜ್ ಕೋ ಧಾರಣ್ ಕರ್ ಕಾಂಟೋನ್ ಸೆ ಫೂಲ್ ಬನ್ನಾ ಔರ್ ಬನಾನಾ ಹೈ. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಮುಳ್ಳಿನಿಂದ ಹೂವುಗಳು ಆಗಬೇಕು ಮತ್ತು ಹೂವುಗಳನ್ನಾಗಿ ಮಾಡಬೇಕಾಗಿದೆ. वरदान, श्रीमत द्वारा सदा खुशी व हल्केपन का अनुभव करने वाले मनमत और परमत से मुक्त भव. ಶ್ರೀಮತದ ಮೂಲಕ ಸದಾ ಖುಷಿ ಅಥವಾ ಹಗುರತೆಯ ಅನುಭವವನ್ನು ಮಾಡುವಂತಹ ಮನಮತ ಮತ್ತು ಪರಮತದಿಂದ ಮುಕ್ತ ಆಗಿರಿ. जिन बच्चों का हर कदम श्रीमत प्रमाण है उनका मन सदा संतुष्ट होगा. मन में किसी भी प्रकार की हलचल नहीं होगी. ಯಾವ ಮಕ್ಕಳ ಪ್ರತಿ ಹೆಜ್ಜೆ ಶ್ರೀಮತ ಅನುಸಾರ ಇರುತ್ತದೋ ಅವರ ಮನಸ್ಸು ಸದಾ ಸಂತುಷ್ಟ ಇರುತ್ತದೆ. ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಹಲ್ಚಲ್ ಇರೋದಿಲ್ಲ. ಶ್ರೀಮತ್ ಪರ್ ಚಲನೆ ಸೆ ನ್ಯಾಚುರಲ್ ಖುಷಿ रहेगी. ಹಲ್ಕೆಪನ್ ಕಾ ಅನುಭವ ಹೋಗಾ. ಶ್ರೀಮತಾನುಸಾರವಾಗಿ ನಡೆಯೋದ್ರಿಂದ ಸ್ವಾಭಾವಿಕವಾದ ನ್ಯಾಚುರಲ್ ಆಗಿರುವಂಥ ಖುಷಿ ಇರ್ತದೆ, ಹಗುರತೆಯ ಅನುಭವ ಆಗ್ತಿರ್ತದೆ. इसलिए जब भी मन में हलचल हो
ज़रा भी ಖುಷಿ की परसेंटेज कम हो तो ಚೆಕ್ ಕರೋ. ಅದಕ್ಕೆ ಬಾಬಾ ಅಂತಾರೆ, ಮಕ್ಕಳೇ ಮನಸ್ಸಿನಲ್ಲಿ ಏನಾದರೂ ಹಲ್ಚಲಿದೆ ಅಥವಾ ಖುಷಿ ಪರ್ಸೆಂಟೇಜ್ ಇದೆ, ಕಡಿಮೆ ಆಗಿದೆ, ಎಷ್ಟು ಖುಷಿ ಇರಬೇಕಿತ್ತು ಅಷ್ಟು ಖುಷಿ ಇಲ್ಲ ಅಂತಂದರೆ ಚೆಕ್ ಮಾಡ್ಕೊಳ್ರಿ. ಜರೂರ್ ಶ್ರೀಮತ್ ಕಿ ಅವಜ್ಞಾ ಹೋಗಿ, ಅವಶ್ಯವಾಗಿ ಎಲ್ಲೋ ಒಂದು ಕಡೆ ಶ್ರೀಮತದ ಅವಜ್ಞೆ ಆಗಿದೆ. इसलिए सूक्ष्म ಚೆಕಿಂಗ್ ಕರ್ ಮನ್ಮತ್ ವ ಪರಮತ್ ಸೆ ಸ್ವಯಂ ಕೋ ಮುಕ್ತ ಕರ್ಲೋ. ಅದಕ್ಕಾಗಿ ಸೂಕ್ಷ್ಮವಾಗಿ ಚೆಕ್ ಮಾಡಿಕೊಂಡು ಮನಮತ ಮತ್ತು ಪರಮತದಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಿರಿ. ಸ್ಲೋಗನ್: बुद्धि रूपी विमान द्वारा वतन में पहुंचकर ज्ञान सूर्य की किरणों का अनुभव कराना ही शक्तिशाली योग है. ಬುದ್ಧಿ ರೂಪಿ ವಿಮಾನದ ಮೂಲಕ ವತನದಲ್ಲಿ ತಲುಪಿ ಜ್ಞಾನ ಸೂರ್ಯನ ಕಿರಣಗಳ ಅನುಭವ ಮಾಡುವುದೇ ಶಕ್ತಿಶಾಲಿ ಯೋಗ ಆಗಿದೆ. ಇವತ್ತಿನ ಸ್ವಮಾನ: ನಾನಾತ್ಮ ಕ್ಷಮಾಶೀಲ ಆಗಿದ್ದೇನೆ. ಓಂ ಶಾಂತಿ. ಮಾತೇಶ್ವರಿ ಜಿ ಕೆ ಅನ್ಮೋಲ್ ಮಹಾವಾಕ್ಯ. ಮಮ್ಮಾರವರು ನುಡಿಸಿರುವ ಮಹಾವಾಕ್ಯ: ಆತ್ಮ ಪರಮಾತ್ಮ ಮೇ ಅಂತರ್ ಭೇದ್. ಆತ್ಮ ಮತ್ತು ಪರಮಾತ್ಮನಲ್ಲಿರುವಂತಹ ಅಂತರ ಅಥವಾ ವ್ಯತ್ಯಾಸ. ಆತ್ಮ और परमात्मा अलग रहे बहुकाल, सुंदर मेला कर दिया जब सद्गुरु मिला दलाल. ಗಾಯನ ಮಾಡ್ತಾರೆ, ಆತ್ಮ ಮತ್ತು ಪರಮಾತ್ಮ ಬೇರೆಯಾಗಿ ಬಹಳ ಸಮಯ ಆಯಿತು. ಯಾವಾಗ ಸದ್ಗುರು ದಲ್ಲಾಳ ರೂಪದಲ್ಲಿ ಸಿಕ್ಕರೋ ಆವಾಗ ಮತ್ತೆ ಸುಂದರ ಮೇಳ ಆಗ್ತದೆ ಅಂತ. जब हम यह शब्द कहते हैं तो इसका यथार्थ अर्थ है कि आत्मा परमात्मा से बहुत काल से बिछुड़ गई है. ಯಾವಾಗ ನಾವು ಈ ಹಾಡು ಕೇಳ್ತೀವೋ, ಈ ಶಬ್ದ ಕೇಳ್ತೀವೋ ಆವಾಗ ಇದರ ಯಥಾರ್ಥ ಅರ್ಥ ಗೊತ್ತಾಗ್ತದೆ. ಆತ್ಮ ಪರಮಾತ್ಮನಿಂದ ದೂರಾಗಿ ಬಹಳ ಸಮಯ ಆಯಿತು. ಬಹುತ್ ಕಾಲ ಕಾ ಅರ್ಥ ಹೇ बहुत समय से आत्मा परमात्मा से बिछुड़ गई है. तो यह शब्द साबित करते हैं कि आत्मा और परमात्मा अलग अलग दो चीज़ है. ಆತ್ಮ ಮತ್ತು ಪರಮಾತ್ಮ ಬೇರೆಯಾಗಿ ಬಹಳ ಸಮಯ ಆಯಿತು ಅಂತ ಹೇಳ್ತೀವಂದರೆ ಈ ಶಬ್ದವೇ ಸಾಬೀತು ಮಾಡ್ತದೆ, ಪ್ರೂಫ್ ಆಗಿದೆ. ಆತ್ಮ ಮತ್ತು ಪರಮಾತ್ಮ ಅನ್ನುವಂಥದ್ದು ಎರಡು ಬೇರೆ ಬೇರೆ. ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ. दोनों में आंतरिक भेद है. परंतु दुनियावी मनुष्यों को पहचान न होने के कारण वो इस शब्द का अर्थ ऐसे ही निकालते हैं कि आत्मा मैं आत्मा ही परमात्मा हूँ. ಇದರ ಆಂತರಿಕವಾದ ರಹಸ್ಯವನ್ನು ಜಗತ್ತಿನಲ್ಲಿರೋ ಮನುಷ್ಯರು ತಿಳ್ಕೊಳ್ಳದೇ ಇರುವ ಕಾರಣ, ಅವರು ಈ ಶಬ್ದವನ್ನು ಅರ್ಥ ಮಾಡ್ಕೊಳ್ಳದೇ ಇರುವ ಕಾರಣ ಈ ರೀತಿ ಹೇಳ್ತಾರೆ, ನಾನಾತ್ಮನೇ ಪರಮಾತ್ಮ ಅಂತ ಹೇಳಿಬಿಡ್ತಾರೆ. ಪರಂತು ಆತ್ಮ के ऊपर माया का आवरण चढ़ा हुआ होने के कारण अपने असली स्वरूप को भूल गए हैं. ಆದರೆ ಆತ್ಮದಲ್ಲಿ ಮಾಯೆ ದಾಳಿ ಮಾಡಿರುವ ಕಾರಣ, ಪಂಚವಿಕಾರಗಳಿರುವ ಕಾರಣ ಆತ್ಮನ ಅಸಲಿ ಸ್ವರೂಪವನ್ನು ಮರ್ತು ಬಿಟ್ಟಿದ್ದಾರೆ. कहते हैं जब माया का आवरण उतार जाएगा फिर ಆತ್ಮ ವಹಿ ಪರಮಾತ್ಮ है. ಈ ರೀತಿ ಹೇಳ್ತಾರೆ, ಇಲ್ಲ ಆತ್ಮನಿಗೆ ಮಾಯೆ ಕವಿದಿದೆ, ಆ ಮಾಯೆ ಬಿಟ್ಟೋಯ್ತಂದರೆ ಆತ್ಮನೇ ಪರಮಾತ್ಮ ಆಗಿಬಿಡ್ತದೆ. तो वो आत्मा को अलग इस मतलब से कहते हैं और दूसरे लोग फिर इस मतलब से कहते हैं कि मैं आत्मा सो परमात्मा हूँ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ಆತ್ಮನೇ ಪರಮಾತ್ಮ ಅಂತ ಹೇಳ್ತಾರೆ. ಪರಂತು ಆತ್ಮ ಅಪ್ನೆ ಆಪ್ಕೋ ಭೂಲ್ನೆ ಕೆ ಕಾರಣ ದುಃಖಿ ಬಂದು ಪಡಿ ಹೈ. ಆತ್ಮ ಈಗ ನಾನು ಆತ್ಮ ಆಗಿದ್ದೀನಿ ಅನ್ನೋದನ್ನೇ ಮರ್ತಿರೋ ಕಾರಣ ದುಃಖಿಯಾಗಿದೆ. जब आत्मा फिर अपने आप को पहचान कर शुद्ध बनती है तो फिर आत्मा परमात्मा में मिल एक ही हो जाएगी. तो वो आत्मा को अलग इस अर्थ से कहते हैं, परंतु हम तो जानते हैं कि आत्मा परमात्मा दोनों अलग अलग चीज़ है. ಆತ್ಮ ಮರ್ತಿರೋ ಕಾರಣ ಆ ರೀತಿ ಹೇಳ್ತಾರೆ. ಆತ್ಮ ಯಾವಾಗ ಶುದ್ಧ ಆಗ್ತದೆ ಪರಮಾತ್ಮನನ್ನು ಮಿಲನ ಮಾಡ್ತದೆ ಅಂತ ಹೇಳ್ತಾರೆ. ಆದರೆ ಯಥಾರ್ಥವಾದ ಸತ್ಯತೆ ಅವರಿಗೆ ಗೊತ್ತಿಲ್ಲ. ಆತ್ಮ ಪರಮಾತ್ಮನ ಸಂತಾನ ಆಗಿದ್ದೀವಿ. ನ ಆತ್ಮ ಪರಮಾತ್ಮ ಹೋ ಸಕ್ತಿ ಹೈ, ನ ಆತ್ಮ ಪರಮಾತ್ಮ ಮೇ ಮಿಲ್ ಸಕ್ತಿ ಹೈ. ಆತ್ಮ ಪರಮಾತ್ಮ ಆಗಲಿಕ್ಕೂ ಸಾಧ್ಯ ಇಲ್ಲ, ಆತ್ಮ ಪರಮಾತ್ಮನಲ್ಲಿ ಲೀನ ಆಗಲಿಕ್ಕೂ ಸಾಧ್ಯ ಇಲ್ಲ. और ना फिर परमात्मा के ऊपर आवरण चढ़ सकता है. परमात्मनिಗೆ ಮಾಯೆ ಕವಿಲಿಕ್ಕೂ ಸಾಧ್ಯ ಇಲ್ಲ. मन की अशांति का कारण है कर्म बंधन और शांति का आधार है कर्मातीत. ಮನಸ್ಸಿನ ಅಶಾಂತಿಗೆ ಕಾರಣ ಆಗಿದೆ ಕರ್ಮ ಬಂಧನ, ಶಾಂತಿಗೆ ಆಧಾರ ಆಗಿದೆ कर्मातीत. वास्तव में हर एक मनुष्य की यह चाहना अवश्य रहती है
कि हमको मन की शांति प्राप्त हो जावे, इसलिए अनेक प्रयत्न करते आए हैं, मगर मन को शांति अब तक प्राप्त नहीं हुई। इसका ಯಥಾರ್ಥ ಕಾರಣ क्या है? ವಾಸ್ತವದಲ್ಲಿ ಎಲ್ಲ ಮನುಷ್ಯರು ಹೇಳ್ತಾರೆ, ಇಲ್ಲ ಮನಸ್ಸಿಗೆ ಶಾಂತಿ ಬೇಕು, ಬಹಳ ಪ್ರಯತ್ನ ಮಾಡ್ತಾರೆ ಮನಸ್ಸಿಗೆ ಶಾಂತಿ ಬೇಕಂತ ಹೇಳಿ. ಪಾರ್ಕಿಗೆ ಹೋಗ್ತಾರೆ, ಪಿಕ್ನಿಕ್ಕಿಗೆ ಹೋಗ್ತಾರೆ, ಏಕಾಂತವಾಸಿ ಆಗ್ತಾರೆ, ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರೂ ಮನಸ್ಸಿಗೆ ಶಾಂತಿ ಪೂರ್ಣ ರೂಪದಲ್ಲಿ ಪ್ರಾಪ್ತಿಯಾಗಿಲ್ಲ. ಹಾಗಾದರೆ ಇದಕ್ಕೆ ಯಥಾರ್ಥ ಕಾರಣ ಏನು? अब पहले तो यह सोच चलना ज़रूरी है कि मन के अशांति की पहली जड़ क्या है. ಮನಸ್ಸಿಗೆ ಶಾಂತಿ ಬೇಕು, ಹಾಗಾದರೆ ಮನಸ್ಸಿನ ಅಶಾಂತಿಗೆ ಕಾರಣ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಬೇಕು. ಮನ್ ಕಿ ಅಶಾಂತಿ ಕಾ ಮುಖ್ಯ ಕಾರಣ ಹೇ ಕರ್ಮ ಬಂಧನ್ ಮೇ ಫಸ್ನಾ. ಮನಸ್ಸಿನ ಅಶಾಂತಿಗೆ ಮುಖ್ಯ ಕಾರಣ ಆಗಿದೆ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳೋದು. ಜಬ್ ತಕ್ ಮನುಷ್ಯ ಇನ್ 5 विकारों के कर्म बंधन से नहीं छूटे हैं तब तक मनुष्य अशांति से छूट नहीं सकता. ಎಲ್ಲಿ ತನಕ ಮನುಷ್ಯರು ಈ ಪಂಚವಿಕಾರಗಳ ಕರ್ಮಬಂಧನದಿಂದ ಸಿಕ್ಕಾಕೊಳ್ಳೋದಿಲ್ವೋ, ಕರ್ಮಬಂಧನದಿಂದ ಬಿಡಿಸ್ಕೊಳ್ಳೋದಿಲ್ವೋ, ಅಲ್ಲಿ ತನಕ ಮನುಷ್ಯರ ಅಶಾಂತಿ ದೂರ ಆಗುವುದಿಲ್ಲ. ಜಬ್ ಕರ್ಮಬಂಧನ್ ಟೂಟಾ ಜಾತಾ ಹೇ ತಬ್ ಮನ್ ಕಿ ಶಾಂತಿ ಅಥವಾ ಜೀವನ್ ಮುಕ್ತಿ ಕೋ ಪ್ರಾಪ್ತ ಕರ್ ಸಕ್ತೆ ಹೇ. ಯಾವಾಗ ಕರ್ಮಬಂಧನದಿಂದ ಮುಕ್ತರಾಗ್ತಾರೋ ಆಗ ಮನಸ್ಸಿಗೆ ಶಾಂತಿ ಅರ್ಥಾತ್ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. अब सोच करना है यह कर्म बंधन टूटे कैसे और उसे छुटकारा देने वाला कौन है. ಈಗ ನೀವು ವಿಚಾರ ಮಾಡಿರಿ, ಕರ್ಮಬಂಧನವನ್ನು ಹೇಗೆ ಬಿಡಿಸ್ಕೊಳ್ಳೋದು, ಅದರಿಂದ ಮುಕ್ತರಾಗುವುದು ಹೇಗೆ, ಮುಕ್ತರನ್ನಾಗಿ ಮಾಡೋರು ಯಾರು? या तो हम जानते हैं कोई भी मनुष्य आत्मा किसी भी मनुष्य आत्मा को छुटकारा दे नहीं सकती. ಮಕ್ಕಳಿಗೆ ಗೊತ್ತಿದೆ, ಯಾವುದೇ ಮನುಷ್ಯಾತ್ಮರು ಮನುಷ್ಯಾತ್ಮರನ್ನು ಕರ್ಮಬಂಧನದಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಖುದ್ದು ಎಲ್ಲರೂ ಈ ಸಮಯದಲ್ಲಿ ಕರ್ಮಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾ ಕರ್ಮಬಂಧನ ಕಾ ಹಿಸಾಬ್ ಕಿತಾಬ್ ತೋಡ್ನೆ ವಾಲಾ ಸಿರ್ಫ್ ಏಕ್ ಪರಂಪಿತ ಪರಮಾತ್ಮ ಹೇ. ಈ ಕರ್ಮಬಂಧನದ ಲೆಕ್ಕವನ್ನು ಮುರಿಯುವಂತಹ ಅಥವಾ ಈ ಕರ್ಮಬಂಧನದಿಂದ ಆತ್ಮಗಳನ್ನು ಬಿಡಿಸುವಂತಹವನು ಒಬ್ಬನೇ ಪರಮಾತ್ಮ ಆಗಿದ್ದಾನೆ. ವಹಿ ಆಕರ್ ಇಸ್ ಜ್ಞಾನ ಯೋಗ ಬಲ್ ಸೆ ಕರ್ಮಬಂಧನ್ ಸೆ ಚುಡಾತೆ ಹೇ. ಆ ತಂದೆ ಒಬ್ಬರೇ ಬಂದು ಜ್ಞಾನ ಮತ್ತು ಯೋಗ ಬಲದಿಂದ ಕರ್ಮಬಂಧನದಿಂದ ನಮ್ಮನ್ನು ಬಿಡಿಸ್ತಾರೆ. ಇಸ್ಲಿಯೇ ಹಿ ಪರಮಾತ್ಮ ಕೋ ಸುಖದಾತ ಕಹಾ ಜಾತಾ ಹೇ. ಅದಕ್ಕೆ ಪರಮಾತ್ಮನನ್ನು ಸುಖದಾತ ಅಂತ ಹೇಳಲಾಗ್ತದೆ. ಜಬ್ ತಕ್ ಪಹಲೆ ಯಹ ಜ್ಞಾನ ನಹಿ ಹೇ ಕಿ ಮೇ ಆತ್ಮ ಹೂँ, ಅಸುಲ್ ಮೇ ಕಿಸ್ಕಿ ಸಂತಾನ್ ಹೂँ, ಮೇರಿ ಅಸ್ಲಿ ಗುಣ ಕ್ಯಾ ಹೇ. ಇದುವರೆಗೆ ನಮಗೆ ಗೊತ್ತೇ ಇರಲಿಲ್ಲ ಜ್ಞಾನ, ನಾನಂದರೆ ಯಾರು, ನಾನು ಯಾರ ಸಂತಾನ ಆಗಿದ್ದೀನಿ, ನನ್ನ ಅಸಲಿ ಗುಣ ಯಾವುದು, ಒರಿಜಿನಲ್ ಗುಣ ಯಾವುದು ಗೊತ್ತಿರಲಿಲ್ಲ. ಈಗ ಗೊತ್ತಾಯಿತು, ನಾನಂದರೆ ಆತ್ಮ ಆಗಿದ್ದೀನಿ, ನಾನು ಪರಮಾತ್ಮನ ಸಂತಾನ ಆಗಿದ್ದೀನಿ. ನನ್ನ ನಿಜವಾಗಿರುವಂತಹ ಗುಣವೇ, ಆತ್ಮನ ಸ್ವಧರ್ಮವೇ, ಆತ್ಮನ ಇನ್ನೇಟ್ ಕ್ವಾಲಿಟೀಸ್, ಆತ್ಮನ ಸ್ವರೂಪ ಸ್ವಧರ್ಮವೇ ಶಾಂತಿ ಆಗಿದೆ. ಜಬ್ ಯಹ ಬುದ್ಧಿ ಮೇ ಆ ಜಾಯೆ ತಭಿ ಕರ್ಮಬಂಧನ್ ಛೂಟೆ. ಯಾವಾಗ ಇದು ಬುದ್ಧಿಯಲ್ಲಿ ಬರ್ತದೋ ಆವಾಗ ಕರ್ಮಬಂಧನದಿಂದ ಮುಕ್ತರಾಗ್ತೀವಿ. ಅಬ್ ಯಹ ನಾಲೆಜ್ ಹಮೆ ಪರಮಾತ್ಮ ದ್ವಾರ ಹಿ ಪ್ರಾಪ್ತ ಹೋತಿ ಹೇ. ನಮಗೆ ಈ ಜ್ಞಾನ ಪರಮಾತ್ಮನ ಮೂಲಕನೇ ಪ್ರಾಪ್ತಿಯಾಗ್ತದೆ. ಗೋಯ ಪರಮಾತ್ಮ ದ್ವಾರ ಹಿ ಕರ್ಮಬಂಧನ್ ಟೂಟ್ತೆ ಹೇ. ಪರಮಾತ್ಮನ ಮೂಲಕವೇ ಕರ್ಮಬಂಧನದಿಂದ ನಾವು ಮುಕ್ತ ಆಗ್ತೀವಿ. ಅಚ್ಚಾ, ಓಂ ಶಾಂತಿ.
ಓಂ ಶಾಂತಿ. ಮನಸ್ಸು ಬುದ್ಧಿಯನ್ನು ಭ್ರುಕುಟಿಯ ಮಧ್ಯದಲ್ಲಿ ಕೇಂದ್ರಿಸಿಕೊಳ್ಳಿ. ನಿಮ್ಮ ಬುದ್ಧಿಯನ್ನು ಸ್ಕ್ರೀನ್ ಮೇಲೆ ಸ್ವಯಂ ಸ್ವಪ್ರಕಾಶ ಆತ್ಮ ಎನ್ನುವುದನ್ನು ದರ್ಶಿಸಿ. ಫೀಲ್, ಎಕ್ಸ್ಪೀರಿಯನ್ಸ್. ನಾನಾತ್ಮ ಅವಿನಾಶಿ ಜ್ಯೋತಿ, ನಾನು ಅಮರ ಚೇತನ, ನಾನು ಶಾಶ್ವತ ಜ್ಯೋತಿ, ನಾನಾತ್ಮ ಈ ವಿಶ್ವ ಎನ್ನುವ ಬಹುದೊಡ್ಡ ಸಂಘಟನೆಯಲ್ಲಿ ಶ್ರೇಷ್ಠ ಪಾತ್ರವನ್ನು ಅಭಿನಯಿಸುವ ಉನ್ನತ ಪಾತ್ರಧಾರಿಯಾಗಿದ್ದೇನೆ. ಸರ್ವಾತ್ಮಗಳ ಜೊತೆಗೆ ಸ್ನೇಹದಿಂದಿರುವುದೇ ನನ್ನ ಸಫಲತೆ. ಸರ್ವಾತ್ಮರ ಜೊತೆ ಹೊಂದಿಕೊಂಡು ಹೋಗುವುದೇ ನನ್ನ ವಿಶೇಷತೆ. ನಾನು ಸ್ವತಂತ್ರ ಆತ್ಮ, ಹಾಗೆ ಸಕಲಾತ್ಮರು ಈ ಭೂಮಂಡಲದಲ್ಲಿ ಸ್ವತಂತ್ರ ಜ್ಯೋತಿಗಳು. ಸ್ವತಂತ್ರ ಆತ್ಮಗಳಿದ್ದಂತೆ ಸರ್ವರ ಪಾತ್ರವು ಸ್ವತಂತ್ರ. ನನ್ನ ಸುತ್ತ ಮುತ್ತ ಯಾರೆಲ್ಲ ಋಣಾನುಬಂಧದಿಂದ ನನ್ನೊಂದಿಗಿದ್ದಾರೋ ಅವರೆಲ್ಲರೂ ತಮ್ಮದೇ ಆದಂತಹ ವಿಭಿನ್ನವಾದ ಸಂಸ್ಕಾರ ಪಾತ್ರವನ್ನು ಹೊಂದಿದ್ದಾರೆ. ನನ್ನ ಪಾತ್ರ ಸರ್ವರ ಪ್ರತಿ ಶುಭವನ್ನೇ ಬಯಸುವುದು. ಸರ್ವರಿಗೂ ಶುಭವಾಗಲಿ. ಸರ್ವರನ್ನ ಗೌರವಿಸುವುದೇ ನನ್ನ ಸ್ವಗೌರವವಾಗಿದೆ. ಸರ್ವಾತ್ಮಗಳು ಶುಭ ಆತ್ಮಗಳು, ಒಳ್ಳೆಯ ಆತ್ಮಗಳು. ನಾನು ಸರ್ವರ ಜೊತೆಗೆ ಹೊಂದಿಕೊಂಡು ಹೋಗುವೆ. ವಿವೇಕ ಚಿತ್ತವಾಗಿ ಸರ್ವರೊಂದಿಗೂ ಬಾಗಿ ತೂಗಿ ನಯ ವಿನಯದಿಂದ ವರ್ತಿಸುವೆ. ನಮ್ರಚಿತ್ತವಾಗಿ ಸರ್ವರ ಜೊತೆಗೂ ಸಂತುಷ್ಟನಾಗಿರುವೆ. ನಾನು ಸರ್ವಾತ್ಮರ ಜೊತೆಗೆ ಸಂಸ್ಕಾರವನ್ನು ಮಿಲನ ಮಾಡುವ ಬಂಧನ್ಮುಕ್ತ ಆತ್ಮ. ಸರ್ವಾತ್ಮರ ಜೊತೆಗೆ ಖುಷಿಯಿಂದ ಪಾತ್ರ ಅಭಿನಯಿಸುವ, ಸರ್ವರ ಮೇಲಿರುವ ನಿರೀಕ್ಷೆಗಳಿಂದ ಮುಕ್ತ ಆತ್ಮ. ಸರ್ವಾತ್ಮರ ಪಾತ್ರವನ್ನು ಪ್ರಶಂಸಿಸುವ ನಾನು ಪ್ರಸನ್ನ ಚಿತ್ತ ಆತ್ಮ. ನಡೆಯುವುದೆಲ್ಲವೂ ಕಲ್ಯಾಣಕ್ಕಾಗಿ ಎಂದು ಸ್ವೀಕರಿಸುವ ನಾನಾತ್ಮ ಶುಭ ಚಿಂತಕ. ಸರ್ವ ಪರಿಸ್ಥಿತಿಗಳಲ್ಲೂ ನನಗೆ ಶ್ರೇಷ್ಠ ಪಾಠವಿದೆ ಎಂದು ತಿಳಿಯುವ ವಿವೇಕ ಚಿತ್ತ ಆತ್ಮ ನಾನು. ನಾನಾತ್ಮ ಸದಾ ಪ್ರತಿ ಪರಿಸ್ಥಿತಿಯಲ್ಲೂ ಸಂತೋಷದಲ್ಲಿ ಮಿನುಗುವ ಸಂತುಷ್ಟಮಣಿ. ಸರ್ವರ ಪ್ರತಿ ಶುಭ ಭಾವನೆ, ಶುಭ ಕಾಮನೆಯನ್ನೇ ಹರಡಿಸುವ ನಾನಾತ್ಮ ಅಮರ ಜ್ಯೋತಿ. ಅಖಂಡ ಚೇತನ ನಾನು, ಶಾಶ್ವತ ಜ್ಯೋತಿ. ವಾಹ್ ನನ್ನ ಭಾಗ್ಯ, ವಾಹ್ ನನ್ನ ಪಾತ್ರ ಎನ್ನುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ವಪಾತ್ರವನ್ನು ಎಂಜಾಯ್ ಮಾಡುವ ನಾನು ಸಂತೃಪ್ತ ಆತ್ಮ, ತೃಪ್ತ ಜ್ಯೋತಿ, ತೃಪ್ತ ಪ್ರಕಾಶ ನಾನು. 24 hours ಪ್ರಾಕ್ಟೀಸ್ ಮಾಡೋಣ.
ನನ್ನ ತೃಪ್ತಿ, ಆತ್ಮಸಂತೋಷ ನಿರಂತರ ಖಾಯಂ 24 ಅವರ್ಸ್ ಇಟ್ಕೊಳ್ಳೋಣ. ಯಾವ ಪರಿಸ್ಥಿತಿಗಾಗಿ, ಯಾರ ಪಾತ್ರವನ್ನು ನೋಡಿ, ನನಗೊದಗಿರುವ ಪರಿಸ್ಥಿತಿಗಾಗಿ ಬುದ್ಧಿಯನ್ನು ಅಲುಗಾಡಿಸದೆ, ಮನೋವ್ಯಾಕುಲ ಮಾಡಿಕೊಳ್ಳದೆ ಖುಷಿಯಿಂದ ಸ್ವೀಕರಿಸುವ ಶುಭಚಿಂತಕ ಆತ್ಮ ನಾನು, ಪ್ರಸನ್ನ ಸ್ವರೂಪ. ಓಂ ಶಾಂತಿ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಅವನೊಡನೆ ಕಳೆವ ಗಳಿಗೆಯು ಯೋಗ್ಯ, ಅವನೊಡನೆ ಕಳೆವ ಗಳಿಗೆಯು ಯೋಗ್ಯ. ಜನುಮ ಜನುಮಕ್ಕೆ ಪಡೆವೆವು ಭಾಗ್ಯ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಅನ್ಯಾಯ ಅಧರ್ಮಗಳು ಹೆಚ್ಚಿ ಮೆರೆದಾಗ, ದುಃಖ ಶಾಂತಿಯು ಅತಿಯಾದಾಗ. ಅನ್ಯಾಯ ಅಧರ್ಮಗಳು ಹೆಚ್ಚಿ ಮೆರೆದಾಗ, ದುಃಖ ಶಾಂತಿಯು ಅತಿಯಾದಾಗ. ನೈತಿಕ ಮೌಲ್ಯಗಳು ಪತನವಾದಾಗ, ನೈತಿಕ ಮೌಲ್ಯಗಳು ಪತನವಾದಾಗ. ಶಿವನವತರಣೆಯ ಈ ಸಂಗಮಯುಗ, ಶಿವನವತರಣೆಯ ಈ ಸಂಗಮಯುಗ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಪರಮಾತ್ಮನವತರಣೆ ಕಲ್ಪದ ಹಿಂದಿನಂತೆ, ಧರೆಯನ್ನು ಬದಲಿಪ ಮೊದಲಿನಂತೆ. ಪರಮಾತ್ಮನವತರಣೆ ಕಲ್ಪದ ಹಿಂದಿನಂತೆ, ಧರೆಯನ್ನು ಬದಲಿಪ ಮೊದಲಿನಂತೆ. ಮಾಡಬೇಕಿಲ್ಲ ಯಜ್ಞವು ಯಾಗ, ಮಾಡಬೇಕಿಲ್ಲ ಯಜ್ಞವು ಯಾಗ. ಹೊಸ ಸೃಷ್ಟಿಗೆ ಅಡಿಯೇ ಈ ಸಂಗಮಯುಗ, ಹೊಸ ಸೃಷ್ಟಿಗೆ ಅಡಿಯೇ ಈ ಸಂಗಮಯುಗ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಅವನೊಡನೆ ಕಳೆವ ಗಳಿಗೆಯು ಯೋಗ್ಯ, ಅವನೊಡನೆ ಕಳೆವ ಗಳಿಗೆಯು ಯೋಗ್ಯ. ಜನುಮ ಜನುಮಕ್ಕೆ ಪಡೆವೆವು ಭಾಗ್ಯ. ಸಂಗಮಯುಗವಿದು ವಜ್ರದ ಯುಗ, ಶಿವಪಿತ ಬಂದಿಹನು ಧರೆಯಲೀಗ. ಶಿವಪಿತ ಬಂದಿಹನು ಧರೆಯಲೀಗ, ಶಿವಪಿತ ಬಂದಿಹನು ಧರೆಯಲೀಗ.